ನಾನು ಮತ್ತೆ ಈ ಊರಿಗೆ ಬಂದೆ. ನನಗೆ 10 ವಯಸ್ಸಿದ್ದಾಗ ನಾನು ಮೊದಲನೇ ಸಲ ಈ ಊರಿಗೆ ಬಂದೆ. ಆ 10 ವಯಸ್ಸಿನ ಹುಡುಗನ ಕನಸು ನೇರವಾಗಿ ಹೋಗಿ ಸೆಂಟ್ರಲ್ ಜೈಲ್ ಗೇಟ್ ತೆಗೆದು ಅವನನ್ನು ಕೊಲ್ಲಬೇಕು ಅನ್ನೋ ಉದ್ದೇಶ ಬಂದೆ. ಆದರೆ ಅವತ್ತು ನನ್ನಿಂದ ಸೆಂಟ್ರಲ್ ಜೈಲ್ ಒಳಗಡೆ ಹೋಗೋಕ್ಕಾಗಲಿಲ್ಲ. ಮನಸ್ಸಿನ ಭಾರದಲ್ಲಿ ನಾನು ವಾಪಸ್ ಬಂದ್ಬಿಟ್ಟೆ. ಎಲ್ಲರ ಥರನೂ ನನಗೂ ಒಂದು ಅಪ್ಪ ಅಮ್ಮ ಇದ್ರು. ಕಥೆಯಲ್ಲಿ ನಾವೆಲ್ಲ ಓದಿರೋ ಥರ ಹೃದಯ ತುಂಬಿ ಪ್ರೀತಿಸೋ ಥರ ಒಂದು ಅಪ್ಪ ಒಂದಮ್ಮ, ಅವರ ಪ್ರೀತಿಯ ಮಗ ನಾನು. ಏನೋ ತಮ್ಮ? ಕಾಶಿ ಅಣ್ಣ ಕೀ ಕೊಡಿ. ಕನಕ, ನಮ್ಮ ಜಾನಕಿ ಸಾವಿರ ಮನೆ ಚಾವಿ ತಗೊಂಬಾ. ಚಿಕ್ಕ ಯಜಮಾನರು ಬಂದಿದ್ದಾರೆ. ಎಲ್ಲಿ ಹೋಗಿ ಬರ್ತಾ ಇದೆ ತಮ್ಮ ಅಪ್ಪ ಅಮ್ಮನ ಜೊತೆ? ಈಗ ಹೇಳಿ, ನಿಮ್ಮ ಪಟ್ನಾ ಚೆನ್ನಾಗಿದ್ಯಾ, ನಮ್ಮ ಈ ಹಳ್ಳಿ ಚೆನ್ನಾಗಿದ್ಯಾ? ಅಣ್ಣ ನಿಮ್ಗೆ ಒಂದು ಗೊತ್ತಿಲ್ಲ ಅಣ್ಣ, ಬೆಂಗಳೂರು ಸಿಟಿ ಬಾಳ್ಕೆ ಕಟ್ಟಿರೋದೇ ಈ ಸಿಟಿಯಿಂದ, ಗೊತ್ತಾ? ಜಾನಕಿ ಸರ್, ನಿಮ್ಮ ಮಗ ಹೇಳಿದನ್ ಕೇಳಿದ್ರ? ಸಿಟಿನಲ್ಲಿ ಇರೋರಿಗೆಲ್ಲ ಬಾಳ ಇರುತ್ತಂತೆ. ನನಗೆ ಇದುವರೆಗೂ ಗೊತ್ತೇ ಇರಲಿಲ್ಲ. ಏನು ಮಾತಿವೆಲ್ಲ? ಹಲೋ, ಹಾಂ ಸರಿ ಅಣ್ಣ. ನಿನ್ನೆ ಇಲ್ಲಿ ಬಂದಿದ್ರು, ಹಳೆ ಪ್ಲಾಸ್ಟಿಕ್ ಇದೆಯಾ ಪೇಪರ್ ಇದೆಯಾ ಅಂತ ಬಂದಿದ್ರು. ಆಗ್ಲೇ ನನಗೆ ಅನುಮಾನ ಬಂದ್ಬಿಟ್ಟಿತ್ತು ಅವಾಗ್ಲೇನೆ. ಹಾಗಿದ್ರೆ ನೀವು ಮೊದಲೇ ಯಾಕ್ರಿ ಹೇಳಿಲ್ಲ? ಏನಂತ ಹೇಳೋದು? ಕಿಟಕಿ ಕಮ್ಮಿನೆಲ್ಲ ಮುರಿಬೇಡಿ ಹೊಡಿಬೇಡಿ ಅಂತ ಹೇಳ್ಬೇಕಾಗಿತ್ತಾ? ಅವ್ರು ಬೆಳಗ್ಗೆನೆ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಸರಿ, ಪೊಲೀಸ್ ಬರಲಿ. ನಾನು ನಿಮ್ಮ ಹತ್ರ ಹೇಳಿದ ತಕ್ಷಣ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟೆ ಹೇಳಿದೆ, ಕಂಪ್ಲೇಂಟು ಕೊಟ್ಬಿಟ್ಟೆ. ರೇಡಿಯೋ ವಾಚು ಹೋಗಿದ್ರಲ್ಲಿ ನನ್ಗೇನು ಬೇಜಾರಿಲ್ಲ. ನೀವು ಮೊದಲು ಕೊಡ್ಸಿದ ಸೀರೆ ಹೋಯ್ತಲ್ಲ, ಅದೇ ತುಂಬಾ ಬೇಜಾರು. ಅಣ್ಣ, ನಾನು ಅರ್ಜೆಂಟಾಗಿ ಆಫೀಸ್ಗೆ ಹೋಗಬೇಕು. ಇವತ್ತು ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ಶುಕ್ರವಾರ ಅಲ್ವಾ? ಹಾಗೆ ನೀವು ಹೋಗಿ ಸರ್. ಸರಿ, ನಾ ಹೊರಡ್ತೀನಿ. ಪೊಲೀಸ್ ಬರೋವಾಗ ನಾನು ಮಾತಾಡ್ಕೋತೀನಿ. ಪೊಲೀಸ್ಗೆಲ್ಲ ಹೇಳೋದೇ ಬೇಡ. ಪೊಲೀಸ್ಗೆ ಹೇಳೋದು ನಮ್ಮ ಕರ್ತವ್ಯ. ಇಲ್ಲಾಂದ್ರೆ ಮತ್ತೆ ಹಾಗೆ ನಡೀತೆ. ಮುಂದೇನು ಹೀಗೆ ನಡೆದಿತ್ತು. ಆವಾಗ ನಾವು ಇಲ್ಲ ಇಲ್ಲ ಇಲ್ಲ, ನಾ ಹೋಗ್ಲಿಲ್ಲ ಅಂದ್ರೆ ತೊಂದರೆ ಆಗ್ಬಿಡುತ್ತೆ. ನೀವು ಧೈರ್ಯವಾಗಿ ಹೋಗಿ ಸರ್. ತಗೊಳ್ಳಿ ಅಮ್ಮ. ಪೊಲೀಸ್ ಆಫೀಸರ್ ಬಂದಿದ್ದಾರೆ. ಹಾಂ, ಇಲ್ಲಿ ಯಾರಪ್ಪ ಕಾಶಿನಾಥ್? ನಾನೇ ಸರ್. ಕಳ್ಳ ಏನೇನು ತಗೊಂಡೋದ ಅಂತ ಹೇಳಿ. ಹಾ, ಅದಾ ಸರ್, ಒಂದು ರೇಡಿಯೋ, ಒಂದು ವಾಚು, ಆಮೇಲೆ ನೆನ್ನೆ ಬೆಳಿಗ್ಗೆ ಈ ದೊಡ್ಡ ದೊಡ್ಡ ಬಾಟ್ಲ್ ಇಟ್ಕೊಂಡು ಈ ಉಂಡಾಡಿ ಗುಂಡನ್ ತರ ಇಡೀ ಊರೆಲ್ಲ ತಿರುಗಾಡ್ತಾ ಇದ್ರು. ನಾನು ನೋಡ್ದೆ ಅದನ್ನ. ನಾನು ಬಂದಿದ ತಕ್ಷಣ ನಮ್ಮ ಮಾಮನ್ಗೆ ಹೇಳ್ದೆ, ಇವರೆಲ್ಲ ಕೇಳಿ ನನ್ ಮಕ್ಳು, ಯಾವ್ದಕ್ಕೂ ಹುಷಾರಾಗಿರಿ ಅಂತ. ಅಲ್ವಾ ಮಾಮ? ನೀನು ಒಳಗಡೆ ಹೋಗು. ಯಾರು, ತಂಗಿನಾ? ಇಲ್ಲ ಸರ್, ನನ್ನ ಹೆಂಡತಿ. ಇದು ನಿನ್ ಮನೆ ಅಲ್ವಾ? ಇಲ್ಲ ಸರ್, ಇದು ನನ್ನ ಮನೆ ಅಲ್ಲ. ನಾನು ಬಾಡಿಗೆಗಿದ್ದೀನಿ ಇಲ್ಲಿ. ಸರಿ, ಮನೆಗೆ ಹಂಗಾದ್ರೆ ಯಜಮಾನ್ರು ಯಾರು? ಸಾರು ಸಿಟಿ ಆಫೀಸಲ್ಲಿ ಮ್ಯಾನೇಜರು. ಈಗ ಆಫೀಸ್ಗೆ ಹೋಗಿದ್ದಾರೆ ಸಾರು. ಈ ವಾಚ್ ರೇಡಿಯೋ ಕಂಡು ನಾ ಕೆಲಸದಲ್ಲಿದ್ದೀನಿ ಕಣೋ. ಎಲ್ಲ ಸೇರಿ ಎಷ್ಟು? ಗೊತ್ತಿಲ್ಲ ಸರ್. ನೀ ಕೊಟ್ಟು ಕಂಪ್ಲೇಂಟ್ ನೋಡಿದೆ ಲಕ್ಷದಷ್ಟು ವಸ್ತುಗಳು ಕಳ್ಕೊಂಡಾಗಿತ್ತು. ಕಡೆಗೆ ಬರೀ ರೇಡಿಯೋ ವಾಚ್ ಕಳೆದೋಯ್ತಾ? ಒಡೆದೋಗಿರೋ ಕಿಟಕಿ ಯಾವುದನ್ನು ತೋರಿಸು. ಸರ್, ಅಲ್ಲಿ ಸರ್. ಇದಾ? ಅದೇ ಸರ್.
ಹ್ಞೂ ಹಾಂ ಸರ್. ಹೌದು, ನಿನ್ನ ಹೆಸರೇನಂದೆ? ಕಾಶಿನಾಥ್ ಸರ್. ಈ ಮನೆಯಲ್ಲಿರೋ ಯಾರು? ಅವ್ರು ಯಾರೋ ಸಿಟಿ ಪಕ್ಕದವರು ಸರ್. ಓ, ಹೆಸರು? ಜಾನ್ ಅಂತ ಸರ್. ಜಾನ್ ಅಲ್ಲ, ಜೋನ್. ಬೇರೆ ಯಾರು ಇಲ್ವಾ? ಹೆಂಡತಿ ಹೆಸರು ಅಂಬಿಕಾ, ಹಾ. ಮಗನ ಹೆಸರು ಎಡಿಸನ್. ಓ ಹೌದು, ಈ ಮನೆಗೆ ಬಾಡಿಗೆ ಎಷ್ಟು? 1000 ರೂಪಾಯಿ ಸರ್. 1000 ರೂಪಾಯಿ ತುಂಬ ಜಾಸ್ತಿ ಐತೆ. ಹಾಂ, ಅಂಬಿಕಾ ಅಲ್ಲ? ಬಂದ ಕಳ್ಳ ಬೇರೇನು ತಗೊಂಡೋಗ್ಲಿಲ್ಲ ಅಲ್ವಾ? ಹಾಂ. ಒಳ್ಳೆ ಕಟ್ಟು. ಬಾಡಿಗೆ ಸ್ವಲ್ಪ ಕಡಿಮೆ ಇದ್ರೂ ಮನೆಯೆಲ್ಲ ಸ್ವಲ್ಪ ಚೆನ್ನಾಗೇ ಇದೆ ಅಲ್ಲ? ಏನಿಲ್ಲ ಸಮಸ್ಯೆ? ಸರ್, ಇಲ್ಲಿರೋಲ್ಲ ನಾವೆಲ್ಲ ಇಲ್ಲಿ ಚೀಟಿ ಹಾಕಿದ್ವಿ ಈ ಕಂಪ್ನಿನಲ್ಲಿ. ಮನೆ ಕಟ್ಟೋದಕ್ಕೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಎಜುಕೇಷನ್ಗೆಲ್ಲ ಇದು ಮಾಡಿದ್ವಿ. ಇಲ್ಲಿ ನಾವು ಕಷ್ಟಪಟ್ಟು ಸಂಪಾದನೆ ಮಾಡ್ಬಿಟ್ಟು ಸ್ವಲ್ಪ ಸೇವ್ ಮಾಡಿಬಿಟ್ಟು ಇಲ್ಲಿ ಇಟ್ಟಿದ್ವಿ ಸರ್ ಈ ಕಂಪ್ನಿನಲ್ಲಿ ನಾವು. ಸರ್ ಇದು ತೆಗ್ದು 4 ದಿನ ಆಯ್ತು ಸರ್. ನಾವೆಲ್ಲ ಏನ್ ಸರ್ ಮಾಡೋದು? ನೀವು ಗುಂಪು ಕಟ್ಕೊಂಡಿದ್ರೆ ಇಲ್ಲೆಲ್ಲ ಕೆಲಸ ಆಗಲ್ಲ. ಹೌದು, ಈ ಕಂಪ್ನಿ ಮ್ಯಾನೇಜರ್ ಯಾರು? ಸರ್, ಆ ಮನುಷ್ಯ ಎಸ್ಕೇಪ್ ಆಗಿದ್ದಾನೆ ಸರ್. ಮೊನ್ನೆವರೆಗೂ ಇಲ್ಲೇ ಇದೆ ಸರ್. ನನ್ನ ಚೀಟಿ ಮುಗಿದ್ಬಿಟ್ಟು 2 ವಾರ ಆಯಿತು ಸರ್. ಮುಂದೆ ಬುಧವಾರ ನನ್ನ ಮಗಳ ಮದುವೆ ಸರ್. ದುಡ್ಡು ಕೇಳಿದಾಗಲ ಈಗೋ ಕೊಡ್ತೀನಿ, ಇದೋ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ಸರ್. ಮೊನ್ನೆ ಕೇಳಿದಾಗ ನಾನು ಕೊಯಂಬತ್ತೂರು ಹೆಡ್ ಆಫೀಸ್ಗೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ, ಕೊಟ್ಬಿಡ್ತೀನಿ ಅಂತ ಹೇಳಿದ್ದೆ ಸರ್. ನನ್ನ ಮಗಳ ಮದುವೆನ ನಿಂತೋಯ್ತು. ನಾನು ಮನೆಗೆ ಹೋಗ್ಬಿಟ್ಟು ನೇಣು ಹಾಕೊಂಡ್ಬಿಡ್ತೀನಿ ಸರ್. ಬೇರೆ ದಾರಿ ಇಲ್ಲ ಸರ್. ಆ ಜಾನ್ ಎಲ್ಲಿರೋದು ಇಲ್ಲಿ? ಸರ್, ಇವರೇ. ನಿಮ್ಮ ಗಂಡ ಎಲ್ಲಿ ಹೋಗಿದ್ರೆ ನಿಮಗೆ ಗೊತ್ತಾ? ಸರ್, ನಾನು ಆಗಲೇ ನಿಮ್ಗೆ ಹೇಳಿದ್ನಲ್ಲ ಸರ್, ಅಲ್ಲೇನೋ ಚೀಟಿ ನಡೆದಿದ್ರು ಕೂಡ ಅದಕ್ಕೂ ಈ ಅಮ್ಮಂಗೂ ಏನಕ್ಕೆ ಸಂಬಂಧ ಇಲ್ಲ ಸರ್. ಆ ಮಂಚ ಬಂದ ತಕ್ಷಣ ನನ್ನ ಬಂದು ನೋಡಕ್ಕೆ ಹೇಳು. ಸರ್ 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 ಗಂಡಸ್ರು ಇಲ್ದಿರೋ ಮನೆ ಸರ್. ಪಾಂಡ್ಯರಾಜ್ ಸರ್. ನಿಮ್ಮ ಡ್ಯೂಟಿ ಈವ್ನಿಂಗ್ ಆಗ್ಬಿಡುತ್ತಲ್ವಾ? ಎಸ್ ಸರ್. ಸಾಯಂಕಾಲವರೆಗೂ ಇಲ್ಲೇ ಇರಿ ಸರ್. ಇವ್ರಿಗೆಲ್ಲ ಬೇರೆ ಏನಾದರೂ ಹೇಳಿ ಕಳಿಸು ಸರ್. ಈವ್ನಿಂಗ್ ನಾನು ಬೇರೆನ ಡ್ಯೂಟಿ ಕಳಿಸ್ತೀನಿ. ಸರಿ ಸ್ವಾಮಿ. ನೀ ಇಲ್ಲೇನು ಮಾಡ್ತಿದ್ಯಾ? ಸರ್, ಅದು ಬಂದು ಹೋಗೋ. ಸರಿ, ಮನೆಗೆ ಹೋಗೋ. ನೈಟ್ ನಿನಗೆ ಯಾರು ತೊಂದರೆ ಕೊಡಬಾರ್ದು ಅಂತ ನಾನು ಕಾವಲಿಗೆ ಬಂದಿದ್ದೀನಿ. ಈ ತೊಂದರೆ ಮುಗಿಯೋವರೆಗೂ ಡೈಲಿ ಇಲ್ಲೇ ಇರ್ತೀನಿ, ಅರ್ಥ ಆಯ್ತಾ? ಇದನ್ನೊಳಗಿಡು. ಬರೋ ಪೊಲೀಸ್ ಎಲ್ಲ ಸಹಿ ಮಾಡಬೇಕು, ಅಂದರೆ ನಾನೇ ಬರ್ತೀನಿ ಅಂತ ಇಟ್ಕೋ. ಒಂದು ಗ್ಲಾಸು ಒಂದು ಸ್ವಲ್ಪ ನೀರು ಕೊಡು. ನೀನು ಭಯ ಪಡಬೇಡ. ನೀರು ಮಾತ್ರ ಕೊಟ್ಬಿಟ್ಟು ಹೋಗಿ ಮಲ್ಕೋ. ಇನ್ಮೇಲೆ ಈ ಮನೆಗೆ ಯಾರೂ ಬರಲ್ಲ. ಹಣ ಕೊಟ್ಟೋನು ಇನ್ನು ಸುಳ್ಳು ಹೇಳೋಕ್ಕಾಗಲ್ಲ. ಒಟ್ಟಾಗಿ ನಿನ್ನ ಗಂಡ 40 ಲಕ್ಷ ದೋಚ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಹಣ ಕೊಟ್ಟೋನು ಸುಮ್ಮನೆ ಇರ್ತಾನ? ನಿನ್ನ ಗಂಡ ಎಲ್ಲೋಗಿದ್ದಾನೆ ನಿಂಗೆ ಗೊತ್ತಿಲ್ವಾ? ಅವನಿನ್ ಮತ್ತೆ ವಾಪಸ್ ಬರಲ್ಲ. ಡ್ಯಾನ್ಸ್ ಸ್ಕೂಲಲ್ಲಿದ್ದಾಗಲೇ ನಿನ್ನನ್ನು ಮದುವೆ ಮಾಡ್ಕೊಂಬಂದ. ಕಿರ್ಚ್ಬಿಟ್ಟು ಗಲಾಟೆ ಮಾಡಲಿಲ್ಲ ಅಂದರೆ ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ. ಆದರೆ ನಾನು ಹೇಳೋವರೆಗೂ ಇಲ್ಲಿ ಯಾರೂ ಬೇರೆಯವ್ರು ಬರೋಕ್ಕಾಗಲ್ಲ, ಅರ್ಥ ಆಯ್ತಾ? ಒಂದು ಚೀಲದಲ್ಲಿ 2 ಕತ್ತಿ ಇರೋಕ್ಕಾಗಲ್ಲ.
ಏಯ್ ನನ್ನ ಹತ್ರನೇ ಓವರ್ ಆ್ಯಕ್ಟಿಂಗ್ ಮಾಡ್ಬೇಡ, ಹಾಗೆ ಸಾಯಿಸ್ಬಿಡ್ತೀನಿ ಅಷ್ಟೇ, ಜಾಗ್ರತೆ. ಇವಾಗ ಅಳೋ ಥರ ಏನಾಯ್ತು ನಿನಗೀಗ? ಏನೋ ಈ ಊರಲ್ಲೆಲ್ಲ ಹೊಸದು ಇನ್ನೊಂದು ಆಡ್ತಾ ಇದೆಯಾ? ಸರಿಯಾಗಿದ್ದೆ ಅಂತ ಇಟ್ಕೋ, ನಿನ್ನ ಮಗನ್ನು ನಾನೇ ನೋಡ್ಕೊತೀನಿ. ಪೊಲೀಸ್ ಕಾರ್ಗಿಂತ ಪ್ರೊಟೆಕ್ಷನ್ ಬೇಕಾ ನಿಂಗೆ? ಹಾಂ, ಅವನು ಹೇಗೋ ಬಿಟ್ಬಿಟ್ಟು ಹೋದ ನಿನ್ನ, ನಾನು ನೋಡ್ಕೋತೀನಿ ಅಂತ ಹೇಳಿದ್ನಲ್ಲ ನಿಂಗೆ. ಹಾಂ, ಏನ್ ಮಾಡ್ತಾ ಇದೀಯ ನೀನು? ಏನೋ ಗೊತ್ತಿಲ್ಲ, ನಿನ್ನನ್ನು ಒಬ್ಳನ್ನೇ ಬಿಟ್ಬಿಟ್ಟು ಎಲ್ಲೂ ಹೋಗೋಕ್ಕೆ ಇಷ್ಟ ಆಗ್ತಿಲ್ಲ. ನಾಳೆ ನಾನು ಡ್ಯೂಟಿಗೆ ಹೋಗೋದೇ ಇಲ್ಲ. ಒಳಗಡೆ ನಿದ್ದೆ ಬರಲಿಲ್ವಾ ಮಗ? ಹೋಗಿ ಮಲ್ಕೋ, ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೇಕಲ್ವಾ, ಹೋಗು. ಬೇಗ ಬಾ. ಏಯ್, ಇವಳನ್ನ ಕರ್ಕೊಂಡು ಹೋಗಕ್ಕೆ ನಾನು ಬಿಡೋದಿಲ್ಲ. ನಿನಗೆ ಬೇಕಾದ್ರೆ ನೀನು ಹೋಗು, ಹೋಗೋ, ಬಾರೆ. ಏಯ್, ಬಾರೆ, ಎಲ್ಲೋಗ್ತಿದ್ಯಾ? ಬಾ. ಏಯ್,
ಪೊಲೀಸ್ ಮೇಲೆ ಕೈ ಹಾಕ್ತೀಯ ನೀನು. ಮಗು ಹುಟ್ಟಿತು ಅಂತ ಕಾಣಿಸುತ್ತೆ. ಹೋಗಪ್ಪ, ಹೋಗಿ ತಂಗಿನ ತಮ್ಮನ ಅಂತ ಕೇಳು. ಏನಮ್ಮ, ನೀನ್ ಎದ್ಬಿಟ್ಟು ಆ ಮಗುಗ್ ಹಾಲು ಕುಡ್ಸಮ್ಮ. ಎಷ್ಟೊತ್ತಿಂದ ಅಳ್ತಾ ಇದೆ. ಇದು ಕಾರಲ್ಲಿ ಬಂದ್ರಲ್ಲ, ಅವರೇ ಕೊಟ್ಟಿದ್ದು. ನೀನೇ ಇಟ್ಕೋ, ಅಮ್ಮಂಗ್ ಬೇಡ. ಹೌದು, ನಿಂಗೆ ಹಸ್ವಾಗ್ತಿದಲ್ಲ, ನೀನ್ ಹೋಗಿ ಈ ಹಣ ತಗೊಂಡು ಏನಾದ್ರೂ ತಿನ್ನು. ಹೋಗು. ಸರ್, ಸಮಸ್ಯೆ ಏನೂ ಇಲ್ಲ. ಕೈಗೆ ಚಿಕ್ಕದಾಗಿ ಏಟ್ ಬಿದ್ದಿದೆ. ಸರಿ. ಬೀಳ್ಬೇಕಂದ್ರೆ ಏಟಾಗಿದೆ ಅನ್ಸುತ್ತೆ. ಅವ್ರು ಹೇಳಿದ ಕಾರಣ ಕೇಳಿ ಕೇಸ್ ರಿಜಿಸ್ಟರ್ ಮಾಡೋಕ್ಕೆ ಮನಸ್ಸೇ ಆಗಿಲ್ಲ. ಸರಿ, ಬಾ ಹೋಗೋಣ. ತನ್ನ ಗಂಡನ ಸಾಯಿಸಿ ಗರ್ಭನ ತನ್ನ ಹೊಟ್ಟೆನಲ್ಲಿ ಇಟ್ಕೊಳಕ್ ಆಗದೇ ಇಂಥ ಕೆಟ್ಟ ಸಂದರ್ಭದಲ್ಲಿ ಅವಳು ತನ್ನ ಸತ್ಬಿಟ್ಟು ಅದು ಪರಿಹಾರ ನೋಡೋಣ ಅಂತ ಅವಳು ಆ ಥರ ತೀರ್ಮಾನ ಮಾಡಿದ್ದಾಳೆ ಅನ್ಸುತ್ತೆ. ಆ ಹುಡುಗಿ 10 ತಿಂಗಳು ಹೊತ್ತಿದ್ದು ಆ ಇಸಕಿರೋ ಗರ್ಭನೇ. ಆಗ ಅವಳಿಗೆ ಮನಸ್ಸು ಸರಿ ಇಲ್ಲದೆ ಇದ್ದಿದ್ದಾಗ ಆ ಸತ್ಯ ಅವಳಿಗೆ ತಿಳಿದಲೇ ಹೋಗ್ಬಿಡ್ತು ಸರ್. ನಿಜನಾ? ಹೌದು ಸರ್. ಒಂದು ಹೆಣ್ಣಿಗೆ ಮಾತ್ರ ನಿಶ್ಚಯವಾಗಿ ಹೇಳಬಹುದು ತನ್ನ ಹೆತ್ತ ಮಗುಗೆ ಅಪ್ಪ ಯಾರು ಅಂತ. ಅವಳೇ ಹೇಳ್ತಾಳೆ ಆ ಮಗು ಬಂದ್ಬಿಟ್ಟು ಅವಳ ಗಂಡನ ಕೊಂಡಿದ್ದ ಇಸಕಿಯನ್ನು ಪೊಲೀಸ್ ಆಗಿರೋ ಮಗು ಅಂತ. ಈ ರೀತಿ ಘಟನೆ ಯಾವ ಹೆಣ್ಮಗುಗೂ ಬರಬಾರ್ದು ಸರ್. ತುಂಬ ಪಾಪ ಸರ್. ಈ ಅಣ್ಣನಿಗೆ ನಿನ್ನ ಮೇಲೆ ಯಾವ ದ್ವೇಷನೂ ಇಲ್ಲ. ಪ್ರೀತಿನ ಮಾತ್ರ ನನ್ನಿಂದ ತೋರ್ಸೋಕ್ಕಾಗ್ತಿಲ್ಲ. ಅದರಿಂದಾನೇ ನನಗೂ ನಿನ್ನ ಅಮ್ಮನ ಬಿಟ್ರೆ ಬೇರೆ ಯಾರಿದ್ದಾರೆ? ನನಗೆ ಅರ್ಥ ಆಗುತ್ತೆ ನಿನ್ನ ಮೇಲೆ ಯಾವ ತಪ್ಪು ಇಲ್ಲ ಅಂತ. ಆದರೆ ನಿನ್ನ ಅಣ್ಣನ ಹಣೆ ಬರ ಈ ಥರ ಆಗೋಯ್ತು. ನನ್ನ ತಂಗಿ ಅಂತ ನಿನ್ನ ಮೇಲೆ ಪ್ರೀತಿ ತೋರಿಸ್ಬೇಕಾದ್ರೆ ನನ್ನ ಮನ್ಸಿಗೆ ಬರೋದು ನನ್ನ ಕಣ್ಮುಂದೆನೇ ಸತ್ತೋಗಿದ್ದು ನಮ್ಮಪ್ಪನೇ.
ಏನಾದರೂ ಬೇಕಾದ್ರೆ ನನಗೆ ಹೇಳು. ಹ್ಮ್. ಏನೇ ಇದ್ರು ನೀನು ನನಗೆ ನನ್ನ ತಂಗಿನೇ. ಮತ್ತೆ ನಾವು ಹೋಗಿ ಬರ್ತೀವಿ. ಹಾಂ. ಹೃದಯದಲ್ಲಿ ಇಂದು ಹೊಸದಾದ ಹಾಡು, ಇದು ಒಂದು ಸುಖವಾದ ಸಂಗೀತವೇ. ಸಂತೋಷವಾದ ಈ ಸಮಯದಲ್ಲಿ ಎಂದೆಂದು ನಗು ನಗುತ್ತ ಹಾಡೋಣವೇ. ಹರುಷವೆಂದು ನಮ್ಮ ಮನದಿ ತುಂಬಿ ಹೀಗೆ ಎಂದು ಇರಲೆಂದು ಬಯಸುವೆ. ಹೃದಯದಲ್ಲಿ ಇಂದು ಹೊಸದಾದ ಹಾಡು, ಇದು ಒಂದು ಸುಖವಾದ ಸಂಗೀತವೇ. ಸಂತೋಷವಾದ ಈ ಸಮಯದಲ್ಲಿ ಎಂದೆಂದು ನಗು ನಗುತ್ತ ಹಾಡೋಣವೇ. ಪ್ರತಿದಿನವೂ ಕನಸೊಂದು ನಾ ಕಾಣುತ್ತಿರಲು, ಕನಸೆಲ್ಲ ನನಸಾಗಲ ಕಾಯುತ್ತಿರುವೆ. ಕನಸಲ್ಲಿ ನಗುವ ನೀ ಹೊತ್ತು ತರಲು, ಆ ನಗುವು ನನಸಾಗಲ್ ಕಾಯುತ್ತಿರುವೆ. ತಾಯ ಪ್ರೀತಿಯ ತೋರುತ್ತ ನಾ ಬಾಳುವೆ, ನಿಮ್ಮ ಆರೈಕೆ ಮಾಡುತ್ತ ನಾ ನಡೆಯುವೆ. ನಿಮ್ಮ ಸುಖವೇ ನನ್ನ ಖುಷಿಯು, ಕಣ್ಣಲ್ಲಿಟ್ಟು ನಾ ಕಾಪಾಡುವೆ. ಹೃದಯದಲ್ಲಿ ಇಂದು ಹೊಸದಾದ ಹಾಡು, ಇದು ಒಂದು ಸುಖವಾದ ಸಂಗೀತವೇ. ಸಂತೋಷವಾದ ಈ ಸಮಯದಲ್ಲಿ ಎಂದೆಂದು ನಗು ನಗುತ್ತ ಹಾಡೋಣವೇ. ರೆಕ್ಕೆಯನ್ನು ಬಿಚ್ಚಿ ಬಾನಲ್ಲಿ ಹಾರು, ಆಸೆಯನ್ನು ಕಂಡೆ ನಾನು ಇಂದು. ಕನಸುಗಳು ನೂರು ಸುಖವನ್ನು ತರಲು, ನನಸಾಗಲೆಂದು ಬಯಸುತ್ತಿಹೆನು. ಈ ಹರುಷ ಎಂದೆಂದು ಹೀಗೆ ಇರಲಿ, ಈ ಮನಸ್ಸು ಖುಷಿಯಿಂದ ತೂಗುತ್ತಿರಲಿ. ಬಾಳಲೆಂದು ಶೋಕವಿಲ್ಲ, ನಾವು ಎಂದು ಕೂಡಿ ಬಾಳೋಣ ಬಾ. ಹೃದಯದಲ್ಲಿ ಇಂದು ಹೊಸದಾದ ಹಾಡು, ಇದು ಒಂದು ಸುಖವಾದ ಸಂಗೀತವೇ. ಸಂತೋಷವಾದ ಈ ಸಮಯದಲ್ಲಿ ಎಂದೆಂದು ನಗು ನಗುತ್ತ ಹಾಡೋಣವೇ. ಏನೇ ಬೆಳಿಗ್ಗೆ ಬೇಗ ಬಂದ್ಬಿಟ್ಟಿದ್ಯಾ? ಏನಕ್ಕ ಅವತ್ ಮದ್ವೆಗೆ ಹೋಗ್ಲಿಲ್ವಾ? ಹೋಗೆ. ಅದಕ್ಕೆ ಮದ್ವೆಗೆ ಹೋಗಿಲ್ಲ ಅಂತ ಎಲ್ಲರೂ ಹುಡುಕಿರ್ಬಹುದು.
ಇದೆಲ್ಲ ಯಾರು ಮಾಡಿದ್ದು? ಈ ಹುಡುಗಿ ಹೇಳೋದು ಕೇಳಿಲ್ವಾ? ಇದೆಲ್ಲ ಯಾರದು ಅಂತ ಹೇಳಿ. ನಂದೇನೆ, ನಾನೇ ತಗೊಂಡು ಹಾಕಿದ್ದೀನಿ. ಹೌದು, ನೀನ್ ಯಾವ ಊರಿಂದ ಬಂದಿರೋದು? ಈ ಊರಲ್ಲ, ಸ್ವಲ್ಪ ದೂರನೇ. ಹೌದು, ನೀನ್ ಯಾರನ್ನ ಕೇಳಿ ವ್ಯಾಪಾರ ಮಾಡ್ತಿದ್ಯಾ? ಇಲ್ಲ, ಅದು ಬಂದು ಯಾರನ್ನೂ ನಾನು ಇನ್ನೂ ಕೇಳಿಲ್ಲ. ಆಮೇಲೆ ನಾನು ತಗೊಳ್ತೀನಿ ಅಂತ ಹೇಳಿದ ತಕ್ಷಣ ಯಾರೂ ಏನೂ ಹೇಳಿಲ್ಲ. ಯಾರು ಏನು ಹೇಳಲ್ಲ, ಅದೇ ಈ ಊರಿನ ವಿಶೇಷತೆ. ಯಾರೇ ಹೊರಗಡೆಯಿಂದ ಬಂದ್ರೂ ಅವ್ರ ಊಟಕ್ಕೆ ಮಣ್ಣು ಹಾಕಲ್ಲ ನಾವು. ಈ ಊರಿನ ಹೆಣ್ಮಕ್ಳನ್ನ ಕಣ್ಣೆತ್ತಿ ಕೂಡ ನೋಡ್ಬಾರ್ದು. ಈ ಊರಲ್ಲಿರೋ ಯಾರೊಬ್ನು ಕೂಡ ನಿನ್ನ ಯಾಕೆ ಏನು ಅಂತ ಪ್ರಶ್ನೆ ಮಾಡಲ್ಲ. ಇವ್ರಿಗೇನಾದ್ರೂ ಕ್ವಾರ್ಟರ್ ತೆಗೆದು ಕೊಟ್ರೆ ನೀನ್ ಹೇಳಿದ ಕೆಲಸ ಮಾಡ್ತಾರೆ. ಆದ್ರೆ ಇಲ್ಲಿ ನೋಡಿ, ನಿಮ್ ವ್ಯಾಪಾರ ಇಲ್ಲಿ ನಡೆಯಲ್ಲ. ಈಗ ನೀವ್ ಕೇಳ್ಬೋದು, ಇದ್ ಯಾವ ಊರ್ ನ್ಯಾಯ ಅಂತ. ಇದು ಒಂದು ವ್ಯತ್ಯಾಸವಾಗಿರೋ ಊರು. ಈ ಊರನ್ನ ನೋಡ್ಕೊಳ್ಳೋದಕ್ಕೆ 3 ಮುಖ್ಯವಾದ ಮುಖ್ಯಸ್ಥರಿದ್ದಾರೆ. ಚರ್ಚಲ್ಲಿ ಕೆಲಸ ನೋಡ್ಕೊಳ್ಳೋ ಥಾಮಸ್ಸು, ಚೆಟ್ಟಿಯಾರು ಮತ್ತೆ ನಾನು. ಬೇರೆ ಯಾರೇ ಈ ಊರಲ್ಲಿ ಬಂದು ವ್ಯಾಪಾರ ಮಾಡಕ್ಕಾಗಲ್ಲ. ನಾನು ಇವತ್ತ ಬಂದಿದ್ದೀನಿ ಸರಿಯಾಗಿ ಹೇಳ್ದೆಮ್ಮ, ಆದ್ರೆ ಇವ್ನು ಕೇಳಲೇ ಇಲ್ಲ. ವ್ಯಾಪಾರ ಮುಗ್ದೋಯ್ತಲ್ಲ, ಏನ್ ಮಾಡೋದು? ನನ್ನ ಅಂಗಡಿ ಕರ್ಕೊಂಡ್ ಬನ್ನಿ, ನಾನು ನೋಡ್ಕೋತೀನಿ. ಇಲ್ಲಿರೋರ್ಗೆಲ್ಲ ನೀರ್ ಕುಡ್ಸಿ ಪಂಚಾಯತಿಯವ್ರಿಗೂ ಬರ್ಬೇಕು ಅನ್ನೋ ಆಸೆ ಏನಾದ್ರೂ ಇದ್ರೆ ಇಲ್ದಿರೋ ಸಮಸ್ಯೆನೆಲ್ಲ ಮೈ ಮೇಲೆ ಎಳ್ಕೊಂಡಾಗತ್ತೆ. ಯಾಕೆಂದ್ರೆ ಇವರೇ ತುಂಬಾ ಮೋಸ. ಅರ್ಥ ಆಯ್ತಾ? ಇಲ್ಲ, ನಾನು ಬೇರೆ ವ್ಯಾಪಾರ ನೋಡ್ಕೋತೀನಿ. ಈ ವ್ಯಾಪಾರ ಬೇಡ. ಆಲ್ರೆಡಿ ಎತ್ತರ ಇದೆಯಲ್ವಾ, ಬೇರೆ ಏನಾದ್ರೂ ವ್ಯಾಪಾರ ಮಾಡ್ಬೋದಲ್ವಾ? ಊರ್ ಬಿಟ್ಟು ಊರಿಗೆ ಬಂದಿದ್ಯಾ? ಇಲ್ಲಿರೋ ಎಲ್ಲ ಪರದೇಶಿಗಳು 100-500 ಅಂತ ನನ್ನ ಹತ್ರ ಅಡ್ವಾನ್ಸ್ ಇಸ್ಕೊಂಡಿದ್ದಾರೆ ಗೊತ್ತಾ? ಏನಮ್ಮ ಕೋಪದಲ್ಲಿದ್ಯಾ? ವ್ಯಾಪಾರ ಮಾಡಕ್ ಬಂದವನು ಯಾವ ಊರಲ್ಲಿ, ಯಾವ ಹಾಸ್ಪಿಟ್ಲಲ್ಲಿ, ಯಾವ ಬೆಡ್ಡಲ್ಲಿ ಮಲಗವನೆ. ಇನ್ಮೇಲೆ ಅವನ್ಗೆ ಉಸಿರಿರೋ ತನಕ ಈ ಊರ್ ಕಡೆ ತಲೆನೇ ಹಾಕಲ್ಲ ಅನ್ಸುತ್ತೆ. ಆದ್ರೆ ಒಂದ್ ವಿಷಯ ಹೇಳ್ತೀನಿ, ಹೊಟ್ಟೆ ಊರಿಂದ ನಾನಂತ ಕೆಲಸ ಮಾಡಿದೆ. ಇನ್ಮೇಲಿಂತ ವಿಷಯಲ್ಲ ನೀವೆಲ್ಲರೂ ಸೇರಿ ನಂಗೆ ಸಾಥ್ ಕೊಡ್ಬೇಕಾಗತ್ತೆ. ನಾನು ಒಬ್ಳೆ ಬದುಕೋತೀನಾ? ಪಾಪ ಅವನು ನಮ್ಮ ಊರಲ್ಲಿ ವ್ಯಾಪಾರ ಮಾಡ್ಬೇಕು ಅಂತ ಬಂದ. ನಮ್ ಸಮಸ್ಯೆ ಅವ್ನಿಗೆ ಹೇಳ್ದೆ, ನಮ್ ಸಮಸ್ಯೆ ಅವ್ನಿಗೆ ಅರ್ಥ ಆಯ್ತು. ಹೇಗೆ? ಏನಮ್ಮ, ಒಂದು ಟೀನಲ್ಲಿ ಲೆಕ್ಕದಲ್ಲಿ ಬರ್ಕೋ. ಇಲ್ಲಿ ನೋಡಿ ಅಣ್ಣ, ಇಲ್ಲಿವರೆಗೂ ನಿಮ್ ಲೆಕ್ಕ 40 ರೂಪಾಯಿ ಮೇಲಾಯ್ತು. ನಾವೆಲ್ಲ GST ತಗೊಳ್ದೇನೆ ನಿಮ್ ಟೀ ಕೊಡ್ತಾ ಇದೀವಿ. ಇಲ್ಲಾಂದ್ರೆ GST ಹಾಕ್ಬಿಡ್ತೀನಿ. ಬೇಗ ಬೇಗ ಬಾರೆ. ಅಕ್ಕ, ನಂಗೊಂದು 25 ರೂಪಾಯಿ ಬೇಕಕ್ಕ. ನಾನ್ ಟೈಮ್ ಟೇಬಲ್ ಬುಕ್ ತಗೊಬೇಕು. ನೆನ್ನೆನೆ ಹೇಳದ್ನಲ್ಲ ನಿನ್ ಹತ್ರ. ಏನು ಅಂತ ಹೇಳೆ? ಟೈಮ್ ಟೇಬಲ್ ಬುಕ್ಕು. ಈ ಹುಡುಗಿ ಏನೇನ್ ಹೇಳ್ತಾಳೆ ಅಂತ ದೇವ್ರಿಗೆ ಮಾತ್ರ ಗೊತ್ತು. ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ. 3ನೇ ಕ್ಲಾಸ್ಗಿಂತ ಜಾಸ್ತಿ ಓದಿದ್ರೆ ನಿನಗೂ ಅರ್ಥ ಆಗ್ತಿತ್ತು. ಹೌದೌದು, ಇವರೇನೋ BCom ಫಸ್ಟ್ ಕ್ಲಾಸು. ಹೇಗೆ ಹೇಳ್ತಾರ ನೋಡು. ತಗೊಳ್ಳೆ. ಸ್ವಪ್ನ, ಶೀಘ್ರವಾಗಿ ಹೋಗ್ಬಿಡು. ಆ ವ್ಯಾಪಾರಿ ಬರ್ತಾ ಇದ್ದಾನೆ ಇವಾಗ. ಅಲ್ಲಿ ಆ ಚರ್ಚಿ ಫಾದರ್ನು ಕರ್ಕೊಂಡು ಬರ್ತಾ ಇದ್ದಾನೆ ಇಲ್ಲಿಗೆ. ಇವತ್ ಸರಿಯಾಗಿ ಸಿಕ್ಕಾಕೋತೀನಿ ಅನ್ಸುತ್ತೆ. ನಮಸ್ಕಾರ ಫಾದರ್, ಏನ್ ಈ ಕಡೆ? ಒಂದು ಕೆಲಸ ಇದೆ. ಎಲ್ಲೇ ನಿಮ್ಮ ಅಕ್ಕ? ಅವಳು ಮನೆಗೆ ಹೋಗಿದ್ದಾಳೆ ಫಾದರ್. ಮನೇಲಿ ಅವ್ನ ಗಂಡ ಇದ್ದಾನೆ ಅಲ್ಲಿ. ಅವಳ ಮನಸ್ಸಲ್ಲಿ ಏನು ನಿಂತ್ಕೊಂಡಿದ್ದಾಳೆ? ಹೆಣ್ಮಕ್ಳು ಸ್ವಲ್ಪ ಧೈರ್ಯ ಬೇಕು. ಆದ್ರೆ ಈಗ ಏನೇ ಆಗಿದ್ರು ಇವನು ಒಬ್ಬ ಕ್ರಿಶ್ಚಿಯನೇನೆ. ಅದನ್ನು ಯೋಚನೆ ಮಾಡ್ಬೇಕಲ್ವಾ? ಈ ಊರಲ್ಲಿ ಯಾವ ವ್ಯಾಪಾರ ಮಾಡಬೇಕು ಮಾಡಬಾರ್ದು ಅಂತ ತೀರ್ಮಾನ ಮಾಡೋದಕ್ಕೆ ಅವಳು ಯಾರು? ಅವಳೇ ನಿನ್ನ ಕಲೆಕ್ಟ್ರಾ? ಒಂದು ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಚರ್ಚಲ್ಲಿ ಬಿಡಬೇಕು. 5 ಗಂಟೆ ಒಳಗೆ ನನ್ನ ಅಲ್ಲಿ ಚರ್ಚಲ್ಲಿ ಬಂದ್ಬಿಟ್ಟು ನೋಡಾಕಿ ಬಿಟ್ಟು ಹೇಳೋ. ಫಾದರ್, ಏನಪ್ಪ? ಅವಳು ಹೊಡೆದಾಕಿರೋ ಸಾಮಾನುಗಳಿಗೆ ಅದಕ್ಕೆ ಪರಿಹಾರ ಇಸ್ಕೊಟ್ರೆ. ಆಮೇಲೆ ಚರ್ಚಿಗೆ ಬರಬೇಕಾದ್ರೆ ಬರೀ ಕೈಯಲ್ಲಿ ಬರಬೇಡ ಅಂತ ಹೇಳು. ಇವ್ರು ತುಂಬ ವಸ್ತುಗಳನ್ನು ಅವಳು ನಾಶ ಮಾಡಿದ್ದಾಳೆ. ಅದಕ್ಕೆ ಬೇಕಾಗಿರೋ ಖರ್ಚನ್ನು ತೊಗೊಂಡ್ಬರ್ಬೇಕು ಅಂತ ಹೇಳು. ಅರ್ಥ ಆಯ್ತಾ? ಇಲ್ಲಾಂದ್ರೆ ನೋಡು, ಅವಳನ್ನ ಪೊಲೀಸ್ಗೆ ಹಿಡ್ಕೊಟ್ಬಿಡ್ತೀನಿ. ಒಂದು ಟೇಪ್ ರಿಕಾರ್ಡ್ರು, ಒಂದು ಟೈಮ್ ಪೀಸು, ಆಮೇಲೆ ಒಂದು ವಾಚು, ಆಮೇಲೆ ಒಂದು ಅಂಡೆನ್ ತಗೊಂಡು ನನ್ನ ಕಾಲ ಮೇಲೆ ಹಾಕ್ಬಿಟ್ಲು. ಇಸ್ತ್ರಿ ಪೆಟ್ಟಿಗೆನ ಪುಡಿ ಪುಡಿ ಮಾಡಿಬಿಟ್ಲು. ಆಮೇಲೆ ಅದು ಇದು ಅಂತ ಹಾಗೆ ಹೀಗೆ ಹಂಗಂದ್ರೇನು? ಅದು ಫ್ಲಾಸ್ಕು ಮತ್ತೆ ಕಪ್ಪು. ನೀನೇ ಇಷ್ಟು ಅಂಜುಪ್ರುಗ್ನಾಗಿದೀಯಾ? ಅವಳು ಇದನ್ನೆಲ್ಲ ಮಾಡ್ತಾ ಇರಬೇಕಾದ್ರೆ ನೀನು ಏನು ಮಾಡ್ತಾ ಇದೆಯಲ್ಲ? ಹಾಗೆ ನೀನೊಬ್ಬ ಗಂಡಸು ತಾನೆ. ನಾನು ಬೇಡ ಅಂತ ಹೇಳ್ದೆ ಫಾದರ್, ಆದರೆ ಊರವ್ರು ಯಾರೂ ಹೆಲ್ಪ್ಗೆ ಬರಲಿಲ್ಲ. ಇದ್ಯಾವಾಗ ನಡೀತು? ಇವನ್ ಸುಳ್ಳು ಹೇಳ್ತಾನೆ ಫಾದರ್. ಸ್ವಪ್ನ ಅಲ್ಲಿಗೆ ಹೋದ್ಲು, ಅದು ಸತ್ಯನೇ. ಬೈದು ಬಂದ್ಬಿಟ್ಲು ಅಷ್ಟೇನೆ, ಏನು ಹಾಳು ಮಾಡಿಲ್ಲ ಫಾದರ್. ಇವರೆಲ್ಲ ಒಂದು ಟೀಮ್ ಫಾದರ್. ಇದ್ರ ಮೇಲೆ ನಾನು ಈ ಊರಲ್ಲಿದ್ರೆ ನನ್ನ ಕೈ ಕಾಲು ಹೊಡೆದ್ಬಿಡ್ತೀನಿ ಅಂತ ಹೇಳಿದ್ರು ಫಾದರ್. ಸಾಕು ಸಾಕು. ಆಮೇಲೆ ಅವಳನ್ನ ಬಂದು ನನ್ನ ಚರ್ಚಲ್ಲಿ 5 ಗಂಟೆ ಒಳಗಡೆ ನೋಡಕ್ ಹೇಳು. ಇಲ್ಲ ಅಂದ್ರೆ ನೋಡು. ಫಾದರ್, ಕಾಫಿ. ಚೆನ್ನಾಗಿ ಬಿಸಿ ಮಾಡಿರೋ 4 ಮಸಾಲೆ ವಡೆನ ಪಾರ್ಸಲ್ ಮಾಡ್ಕೊಂಡು ತಗೊಂಬ.
ನಾನು ನಿನ್ನ ನೋಡಲಿಲ್ಲ ಅಂತ ಅನ್ಕೋಬೇಡ. ಒಳ್ಳೆ ಮರಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಫಾದರ್. ಇನ್ನೂ ಸಿಕ್ಕಲಿಲ್ಲ. ಸಿಕ್ಕಿದ ತಕ್ಷಣ ಬಂದ್ಬಿಡ್ತೀನಿ ಫಾದರ್. ಫಾದರ್ ಜೊತೆ ಸುಳ್ಳು ಹೇಳಿ ನಿನಗೆ ಸ್ವರ್ಗ ಸಿಗೋದಿಲ್ಲ ಗೊತ್ತಾ ನಿನಗೆ? ಚರ್ಚಿನ ಡೋರ್ ಅಲ್ವಾ ಫಾದರ್? ಅದಕ್ಕೆ ಒಳ್ಳೆ ಮರ ಸಿಕ್ಲಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಫಾದರ್. ಪಕ್ಕದ ಊರಲ್ಲಿ ಒಂದು ಒಳ್ಳೆ ಮರ ಇದೆ. ಬೆಲೆ ವಿಚಾರಿಸಿ ತೀರ್ಮಾನ ಮಾಡಿದ್ರೆ ನಾನು ಬಂದ್ಬಿಡ್ತೀನಿ ಫಾದರ್. ಅದೇ ಮಸಾಲ ವಡೆ. ಸರಿ ಫಾದರ್. ಹಾಂ ಬನ್ನಿ. ಸ್ವಪ್ನ ಸ್ವಲ್ಪ ಕೋಪದವಳು. ಈ ಊರವ್ರಿಗೆ ಅವಳ ಮೇಲೆ ತುಂಬ ಭಯನೇನೆ. ಆದರೆ ನನಗೆ ಕೋಪ ಬಂದು ಇಟ್ಕೋ, ಒಂದಕ್ಕೆ ಹೋಗ್ಬಿಡ್ತಾಳೆ ಅವಳು. ಏಯ್ ಒಂದಕ್ಕೆ ಹೋಗ್ದಾಳೆ ಅಂದರೆ ಅರ್ಥದಲ್ಲೇನೋ ತಗೊಳ್ಳೋದು ನೀನು? ನೀವೆಲ್ಲ ಯಾವ ಊರವ್ರಪ್ಪ? ಶ್ರೀರಂಗಪಟ್ಟಣ. ಆ ಊರು ಅಂತ ಗೊತ್ತಾದರೆ ನಿಮ್ಮನ್ನೆಲ್ಲ ಕೊಂದು ಹಾಕ್ಬಿಡ್ತಾಳೆ ಅವಳು. ಹೌದು, ಅವತ್ತಿನ ಹೆಸರೇನು ಅಂತ ಹೇಳಿದೆ? ಎಡಿಸನ್. ನಾನ್ ನೋಡಿದ್ರೆ ನಿಂಗೆ ಕೈಲಾಗದ ಹೇಳ್ತಾರ ಇದ್ದೀನಾ? ಏನಂದ್ರೆ? ಅಲ್ಲ, ನೀನ್ ತಂದಿರುವಂತ ವಸ್ತುಗಳೆಲ್ಲ ನೋಡೋಣ ಅಂತ ಬಂದೆ. ಈ ಟೇಪ್ ರಿಕಾರ್ಡರು, ಟೈಮ್ ಪೀಸು ಎಲ್ಲೋ ಐತಲ್ಲ. ಹಾಳಾಗೋಯ್ತು ಅಂತ ಹೇಳಿದ್ರು ನಾನು ಟೈಪ್ ರಿಕಾರ್ಡರ್ ಮತ್ತೆ ಟೈಮ್ ಪೀಸ್ ಅಲ್ಲ ರೀ. ಮುಂಚೆ ನಾನು ಮಾಡ್ತಿದ್ದು ಬಿಸ್ನೆಸ್ ಎಲ್ಲ ನಾಶವಾಗೋಯ್ತು ಅಂತ ಹೇಳಿದೆ. ಚಿಕನ್ ಬಿಸ್ನೆಸ್ ಮಾಡಿದೆ, ಮತ್ತೆ ಮಟನ್ ಬಿಸ್ನೆಸ್ ಮಾಡಿದೆ, ಕಾಯಿ ಬಿಸ್ನೆಸ್ ಮಾಡಿದೆ. ಅದೇ ರೀ ಕಾಯಿ, ತೆಂಗಿನಕಾಯಿ, ಅದೇ ಸಾಂಬಾರಲ್ಲೆಲ್ಲ ಹಾಕ್ತೀವಲ್ಲ. ಕೊನೆಗೆ ಆ ಬಿಸ್ನೆಸ್ಸು ನಾಶವಾಗೋಯ್ತು. ಇಲ್ಲಿ ನೋಡು, ಕ್ರಿಕೆಟ್ ಮ್ಯಾಚಲ್ಲಿ ಗೋಲ್ ಹೊಡೆಯೋ ಬುದ್ಧಿ ತೋರಿಸ್ಬೇಡ ನೀನು. ಗೋಲ್ ಎಲ್ಲಿ ಹೊಡಿಬೇಕು ಅಂತ ನೀನು ಹೇಳಿದ್ರೆ ಸಾಕು, ನಾನು ರೆಡಿಯಾಗಿದ್ದೀನಿ. ನಿಜ ಹೇಳಬೇಕು ಅಂದರೆ ಒಂದು ಹುಡುಗಿನ ರೇಪ್ ಮಾಡಿ ತುಂಬ ದಿವಸ ಆಯಿತು. ಗಂಡಸಿನ ಬಲ ಏನು ಅಂತ ನಿಂಗೆ ಅರ್ಥ ಮಾಡ್ಸದಾ? ಯಾಕೆ ಮಲ್ಕೊಂಡಿದ್ಯಾ? ಬೇಗೆದ್ದು ಹೋಗು. ನಿನ್ನಿಂದ ಸುಮ್ಮನೆ ನನ್ನ ಹೆಸರು ಕೆಟ್ಟೋಗುತ್ತೆ. ಲೇ, ಯಾವ ಊರ್ ಬಗ್ಗೆ ಕನ್ಸ್ ಕಾಣ್ತಾ ಇದ್ಯಾ? ಊರಲ್ಲ, ಸಿಟಿ. ಇಲ್ಲೋಡು, ಬೇಡ್ದಿರೋ ವಿಷಯ ಮಾತಾಡಿದ್ರೆ ವಾಸನೆ ಬಂತು, ಅದಕ್ಕೆ ಕೇಳ್ದೆ. ಎಲ್ಲ ಹಾಳಾಯ್ತಾ? ಹೋಗು. ನನ್ಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನಿಮ್ಮಮ್ಮ ಹೆತ್ತಾಕಿದ್ದು ಸ್ವಪ್ನ ಅಂತ ಒಂದ್ ಹುಡ್ಗಿನ ಅಂತ 6-7 ದಿನ ಆದ್ಮೇಲೆ ಊರ್ಗೆ ಗೊತ್ತಾಗಿತ್ತು. ಆ ಬೇರೆ ಊರ್ ಹುಡ್ಗ ಈ ಊರಿಗೆ ಬಂದಿದ್ದು ಒಳ್ಳೇದಾಯ್ತು. ಏನೇನೇನೇನೇನ ಬಾಯ್ ಮುಚ್ಕೊಂಡು ಸರಿಯಾಗಿ ಹೇಳೋ. ಹೊಗೆ ಆರ್ತಾ ಇದೆ ಅಂತ ಹೇಳ್ದೆ ಅಷ್ಟೇ. ಮೊನ್ನೆ ತಾನೇ ನಿನ್ ಕೇಳಿದೆಲ್ಲ ತಂದ್ಕೊಟ್ಟಲ್ಲ ನಾನು. ಆ ಎಡಿಸನ್ನು ತಂಗಿ ಮದ್ವೆ ಮುಗ್ಸ್ ಬರ್ಬೇಕಾದ್ರೆ ಎಲ್ಲಡ್ಕೆ ತರ್ತೀನಿ ಅಂದಿದ್ದ. ಅವ್ನ್ ಇನ್ನೂ ಬಂದ ಇಲ್ವಾ ಅಂತ ಗೊತ್ತಾಗ್ಲಿಲ್ವಲ್ಲ. ಇಲ್ಲಿ ನೋಡಜ್ಜಿ, ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಅವನ ನಮ್ಮ ಮನೆಗ್ ಮಾತ್ರ ಕರಿಬೇಡ ನೀನು. ಮನೇಲಿ ವಯಸ್ಸಿಗೆ ಬಂದಿರೋ 3 ಹೆಣ್ಮಕ್ಳಿದಾರೆ, ಗೊತ್ತಾಯ್ತಾ? ವಯಸ್ಸಿಗೆ ಬಂದಿದ್ 2 ತಂಗಿರ್ನ ಬಿಟ್ಬಿಡು, ನೀನ್ ಭದ್ರವಾಗಿರು ಮೊದ್ಲು. ನಾನೇನಿಗೆ ಭದ್ರವಾಗಿರ್ಬೇಕು? ಏನೇ ನೀನ್ ಹೆಣ್ಣು ಅನ್ನೋದು ಮರ್ತು ಬಿಟ್ಟು ಮಾತಾಡ್ತಿದ್ಯಾ? ಹೆಂಗೆ ಸುಮ್ನೆ ನನ್ ಕೈಯಲ್ಲಿ ಮಾತಾಡ್ಸ್ಬೇಡ. ಏನೇ ಇವತ್ ಬೇಗ ಬಿಟ್ಬಿಟ್ರಾ? ಹಾ ಹೌದು ಅಕ್ಕ. ಬ್ಯಾಗ್ ಬಿಚ್ಚಿ ಅಲ್ಲಿ ಅಂಗಡಿ ಕಡೆ ಹೋಗು, ತುಂಬಾ ಕೆಲಸ ಇದೆ ಅಲ್ಲಿ. ಎಡಿಸನ್ ತಂಗಿ ಮದ್ವೆ ಈಗಾಗ್ಲೇ ಆಗೋಗಿದೆ. ನಾಳೆನೆ ಅವ್ರಿಲ್ಲಿ ಬಂದ್ಬಿಡ್ತಾರೆ. ಸರಿ, ಮತ್ ನಾಳೆ ಸಿಗೋಣ. ನಂದಕುಮಾರ್ ಸರ್ನ ನೋಡೋದಕ್ಕೆ ಬಂದೆ. ಸರಿ, ಶ್ರೀರಂಗಪಟ್ಟಣದಿಂದ ಬಂದಿದ್ದೀನಿ ಅಂತ ಹೇಳಿದ್ರಾಯ್ತು. ಸಾರಿ ಗೊತ್ತು. ಏನ್ ವಿಷಯ? ನನ್ನ ಬಾಮೈದ ಒಬ್ಬ ಇಲ್ಲೇ ಒಳಗಡೆ ಇದ್ದಾನೆ. ಅವನ ಬಗ್ಗೆ ತಿಳ್ಕೊಳಕ್ ಬರ್ತಿರ್ತೀನಿ. ಸರಿ ಇರು, ಕೇಳ್ಕೊಂಬರ್ತೀನಿ. ಏನಾಯ್ತು? ನಿಮಗೆ ಬೇಕಾದವ್ರು ಯಾರಾದರೂ ಒಳಗಡೆ ಇದ್ದಾರಾ? ಇಲ್ಲ, ಸುಮ್ಮನೆ ಹೀಗೆ ಸುತ್ತಾಡ್ಕೊಂಡು ಬರೋಣ ಅಂತ ಬಂದೆ. ಸುಮ್ಮನೆ ಸುತ್ತ ನೋಡೋದಕ್ಕೆ ಅಂತ ಬಂದಿದಾರಂತೆ. ನನ್ನ ಸಂಬಂಧಿಕ ಒಬ್ರು ಒಳಗಡೆ ಇದ್ದಾರೆ, ಅವ್ರು ಹೊರಗಡೆ ಬರ್ತಾರೇನೋ ಅಂತ ತಿಳ್ಕೊಳ್ಳೋದಕ್ಕಂತ ಬಂದೆ. ಒಳಗಡೆ ಸುಬಿಷ್ಟವಾಗಿದಾರಲ್ಲ, ಯಾತಕ್ಕೆ ಇಲ್ಲಿ? ಒಳಗೆ ಹೋಗಿದ್ದೀರಾ? ಇಲ್ಲ, ಕೇಳಿದ್ದೀನಿ ಅಷ್ಟೇನೆ.
ಲಿಸ್ಟಲ್ಲಿ ಬಂದಿದ್ದಾನೆ. 10 ಇಲ್ಲಾಂದ್ರೆ 12 ಈ ಸಲ ಆಚೆ ಬರ್ತಾನೆ. ಪಾರ್ಟಿ ಹೇಗೆ? ಸಮಸ್ಯೆ ಇಲ್ಲ ತಾನೆ? ಏಯ್, ಯಾವ ಸಮಸ್ಯೆನೂ ಇಲ್ಲ. ಬಂದಾಗ್ಲಿಂದ ಈಗ ತುಂಬಾನೇ ಚೆನ್ನಾಗಿದ್ದಾರೆ. ಏನಾಯ್ತು? ಒಳಗಿರೋರಿಗೆ ಚಿಕನ್ ಬಿರಿಯಾನಿ ಬೇಕಂತೆ. ನಾನು ಹೋಗಿ ತೊಗೊಂಡ್ಬರ್ತೀನಿ. ಒಳಗಡೆ ಇದ್ಬಿಟ್ಟು ಹೊರಗಡೆಯಿಂದ ಊಟ ತಗೊಂಬರ್ಬೋದಾ? ಇದು ಕಾನೂನು ಪ್ರಕಾರ ವಿರುದ್ಧ ಅಲ್ವಾ? ಲಂಚ ಕೊಟ್ರೆ ಏನ್ ಬೇಕಾದ್ರೂ ನಡೆಯುತ್ತೆ. ಹಲೋ, ಹಾ ಎಲ್ಲಿದ್ದೀರಾ? ಹಲೋ, ಬೆಲ್ ಹೊಡಿಬೇಡ್ರಿ, ನಿಲ್ಲಿಸ್ರಿ ಸುಮ್ಮನೆ. ನನ್ನ ಹೊಟ್ಟೆ ಮೇಲೆ ಹೊಡಿಬೇಡ ಅಮ್ಮ. ಹೋಗ ಆ ಕಡೆ ಹೊಡಿರಿ. ಹಾ ಸರಿ. ಎಲ್ಲಿಂದ ಬರ್ತಾರೋ ಇವರೆಲ್ಲ? ಹಾ, ಬೆಳಗ್ಗೆಯಿಂದ ಫೋನ್ ಆಫ್ ಅಲ್ಲಿತ್ತು. ನಾನು ಟ್ರೈನಲ್ಲಿದ್ದೆ, ಅದಕ್ಕೆ ಆಫ್ ಮಾಡಿ ಇಟ್ಟಿದ್ದೆ. ನೈಟ್ ಆದ್ರೂ ಬರ್ತೀರಾ ಅನ್ಕೊಂಡೆ. ನಾನು ಇಲ್ಲೇ ಇದ್ದೀನಿ ನೀರ ಹತ್ರ. ಹಾಂ ಬಂದ್ಬಿಟ್ಟೆ, ಆಟೋದಲ್ಲೇ ಇದ್ದೀನಿ. ಬೇಗ ಬಾ. ನನ್ನ ಹೊಟ್ಟೆ ಮೇಲೆ ಹೊಡಿತಾಳೆ ಇವತ್ತು ಇವಳು. ಹಾಂ ತೊಗೊಳ್ಳೋಣ. ಏ ಎಡಿಸನ್, ಏನು ಫಾದರ್ ಗೋಣಿಚಿಲ್ಲ ಎಲ್ಲ? ಏನು ಮಾಡಿದೀನಿ ಸ್ವಲ್ಪ ಹಿಡ್ಕೊ. ಸರಿ, ನೀನು ಭಾನುವಾರ ಚರ್ಚ್ಗೆ ಆಗಿ ಬರಲಿಲ್ಲ? ನಾನು ಊರಿಗೆ ಹೋಗಿದ್ದೆ ಫಾದರ್. ಸರಿ ಬಾ. ಆಮೇಲೆ ನೀನು ಒಡೆದೋಗಿರೋ ಟೇಪ್ ರೆಕಾರ್ಡು ಟೈಮ್ ಪೀಸ್ ಬಗ್ಗೆ ಅವಳ ಹತ್ರ ಹೇಳಿದ್ದೀನಿ ನಾನು, ಸ್ವಪ್ನ ಹತ್ರ. ಅವಳು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾಳೆ. ಟೇಪ್ ರಿಕಾರ್ಡ್ರಾ? ಯಾವ ಟೇಪ್ ರಿಕಾರ್ಡ್ರ್? ನೀನು ಯಾವ ಊರವನಪ್ಪ? ನಿನ್ನ ಮನೆ ಒಳಗಡೆ ಬಂದ್ಬಿಟ್ಟು ಒಡೆದು ಹಾಕಿದ್ಲ ಸ್ವಪ್ನ, ಆ ಟೇಪ್ ರೆಕಾರ್ಡ್ರು. ಮತ್ತು ಆ ಕೊಡ, ಇಸ್ತ್ರಿ ಪಟ್ಟಿಗೆ ಎಲ್ಲದೂ ಇತ್ತಲ್ಲ, ಪುಡಿ ಮಾಡಿದ್ಲಲ್ಲ ಅದು. ಅದಾ? ಹಾಗಲ್ಲ, ಇಲ್ಲ ಆ ಥರ ಏನೂ ನಡೀಲಿಲ್ಲ ಅಂತ ನೀನು ಸುಳ್ಳು ಹೇಳ್ತಾ ಇದೆಯಾ ಅಂತ ಆ ಥರ ಈ ಥರ ಹೇಳಿದ್ಲು ಅವಳು. ಆದರೆ ನಾನು ಬಿಡ್ತೀನಾ? ಅಯ್ಯೋ, ನನ್ನ ಪಾಕೆಟಲ್ಲಿ ಹೋಯ್ತು. ನಿನ್ನ ಹತ್ರ ಚೇಂಜ್ ಇದೆಯಾ? 2 ಐಸ್ ಕ್ರೀಮ್. ನನಗೆ ಬೇಡ ಫಾದರ್. ನಿನಗಲ್ಲಪ್ಪ, ನನಗೇನೆ. ತಗೊಳ್ಳಿ ಫಾದರ್. ಇಲ್ಲ ಸುಮ್ಮನೆ ಮಾತಾಡ್ಬೇಡ್ವೆ, ಸುಮ್ಮನಿರೀಗ. ಇಲ್ಲಿ ಕಾಣ್ತಿಲ್ವಲ್ಲ? ಬಾಯಿ ಮುಚ್ಕೊಂಡು ನಿಂತ್ಕೊಳೆ. ಏನು ಫಾದರ್? ನಾನು ಏನೋ ಒಂದನ್ನ ಮರೆತು ಬಿಟ್ಟು ಅಂಗಡಿನಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಅಯ್ಯೋ, ಬೋಟಿಗೆ ಬಂದ್ಬಿಡುತ್ತಲ್ಲ ಫಾದರ್. ಈಗ ಹೋದ್ರೆ ಮತ್ತೆ ರಾತ್ರಿ 8 ಗಂಟೆಗೇನೆ. ಇರಲಿ ಬಿಡಿ, ನಾವು ಮರ್ತಿದ್ದನ್ನ ಆಮೇಲೆ ತಗೊಳ್ಳೋಣ. ನೀನು ಸ್ವಪ್ನ ಹತ್ರ ಆ ವಿಷಯ ಏನೂ ಕೇಳಬೇಡ ಇವಾಗ. ಆ ವಿಷಯನಾ? ಆ ವಿಷಯ ಅಂದರೆ ಅದೇ ಟೈಮ್ ಪೀಸು, ಟೇಪ್ ರೆಕಾರ್ಡ್ರು, ಅದ್ರ ಬಗ್ಗೆ ನೀನು ಏನು ಕೇಳಬೇಡ ಅವಳ ಹತ್ರ. ಅದು ಮಾತ್ರ ಇಲ್ಲದೇ ನೀನು ಅವಳು ನೋಡ್ದಂಗೆ ತೋರಿಸ್ಕೋಬೇಡ ಅವಳ ಹತ್ರ. ನೀನು ಮುಂದ್ಗಡೆ ಕೂತ್ಕೊಳ್ಳೋ, ಮುಂದೆ ಕೂತ್ಕೋ. ನಿನ್ನಿಂದಾನೆ. ನೀನು ಹೀಗೆ ಬಾ. ಎಡಿಸನ್, ನಾ ಇವನನ್ನ ಚರ್ಚ್ ಹತ್ರದವ್ರಿಗೆ ಕರ್ಕೊಂಡೋಗ್ಬಿಟ್ಟು ಬರ್ತೀನಿ. ಒಂದು ಸಣ್ಣ ಕೆಲಸ ಇದೆ, ತಕ್ಷಣ ಬಿಟ್ಬಿಡ್ತೀನಿ. ಸರಿ ಫಾದರ್. ಬಾರೋ ಬಾರೋ. ನಿನ್ನ ಮನೆ ಎಡಿಸನ್ ಪಕ್ಕದಲ್ಲಿ ಮನೆ ತಾನೆ? ಹೌದು ಫಾದರ್. ಇದು ಶುರು ಮಾಡಿ ಎಷ್ಟು ದಿವಸ ಆಯಿತು? 9 ದಿನ ಆಯಿತು. ಆದರೆ ನೀವು ಬಂದು 1 ತಿಂಗಳು ತಾನೇ ಆಯಿತು ಇವಾಗ. ಹೌದು ಫಾದರ್. ಆದರೆ ನಿಮ್ಮ ಮೊದಲಿಂದಾನೇ ಅಭ್ಯಾಸ ಆಯ್ತಾ? ಹೌದು. ಎಲ್ಲಿ ಫಾದರ್, ನೀವು ಯಾರ ಬಗ್ಗೆ ಏನು ಮಾತಾಡ್ತಾ ಇದ್ದೀರಾ ಗೊತ್ತಾಗ್ತಿಲ್ಲ. ಎಲ್ಲಾದರೂ ನಾನು ನಿನಗೆ ಹೇಳ್ಕೊಡ್ಬೇಕಾ? ನಾನು ನೋಡಿದೆ, ನೀನು ಕಾಲಿಟ್ಬಿಟ್ಟು ನೋಡ್ತಾ ಇದ್ದೀಯಲ್ಲ, ಅದನ್ನು. ನಾಚಿಕೆ ಗೆಟ್ಟವನೇ, ಮರ್ಯಾದೆ ನಿಜ ಹೇಳು, ಇಲ್ಲ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ.
ಎಡಿಸನ್ ಈ ವಿಷಯ ಗೊತ್ತಿದ್ಯಾ? ಇಲ್ಲ, ದಯವಿಟ್ಟು ಎಡಿಸನ್ಗೂ ಸ್ವಪ್ನಗೂ ಈ ವಿಷಯ ಹೇಳ್ಬೇಡಿ ಫಾದರ್. ನಾನು ಬೇಕಂದ್ರೆ ನಿಮ್ ಕಾಲ ಹಿಡ್ಕೊಳ್ತೀನಿ. ಅವಳನ್ನ ಮದುವೆ ಮಾಡ್ಕೋತೀಯಾ? ಹೌದು ಫಾದರ್. ಏ ಎಡಿಸಾ, ಇವತ್ತು ಊಟಕ್ಕೆ ಇನ್ನೊಬ್ಬ ಮನುಷ್ಯ ಬಂದಿದ್ದಾನೆ. ಇವನು ನನ್ನ ಅಳಿಯ ಗೋಪಿ. ಹಾಯ್, ಹಲೋ. ಮದುವೆ ಮಾಡ್ಕೊಟ್ಟಲ್ಲ ನನ್ನ ಮಗಳ ಗಂಡ ಇವನು. ಇವರು ದುಬೈನಲ್ಲಿದ್ರು, ನಿನ್ನೇನು ಬಂದಿದ್ದಾರೆ ಇಲ್ಲಿಗೆ. ದುಬೈಲ್ ಹೇಗೀಗ? ತುಂಬಾ ಬಿಸ್ಲಾ? ಏಯ್. ಏನ್ ನೀವು? ಹೌದಲ್ಲ, ಅಲ್ಲಿ ತುಂಬಾ ಬಿಸಿನೇ ಇರೋದು. ಏ ಎಡಿಸಾ, ನಿನಗೋಸ್ಕರ ಗೋಪಿ ಇದನ್ನ ತಗೊಂಡ್ಬಂದಿದ್ದಾನೆ. ಏ ಮುರುಘಾ, ಟಚಿಂಗ್ ಏನಾಯ್ತು ತಗೊಂಬಾರ ಇಲ್ಲಿಗೆ. ಎಷ್ಟು ದಿನ ಲೀವ್ ಇದೆ? 2 ತಿಂಗಳು ರಜಾ ಇದೆ. ನೋಡೋಣ, ಸುಮ್ಮನೆ ಹಾಗೆ ಬಂದಿದ್ದು. ಸರಿ. ಬರ್ಲಾ? ಏ ನೋಡ್ಬಿಟ್ಟು ಹೋಗಪ್ಪ, ಇಲ್ಲಿ ತುಂಬಾ ಹಾವಿದೆ ಈ ಊರಲ್ಲಿ ತುಂಬಾ. ಹಾ, ಸರಿ. ಲಿಸ್ಟ್ ನಲ್ಲಿ ಹೆಸರು ಬಂದಿದೆ 10ನೇ ತಾರೀಕು ಅಥವಾ 12. ಈ ಸತಿ ಹೊರಗಡೆ ಬಂದ್ಬಿಡ್ತಾನೆ ಅವನು. ಪಾರ್ಟಿ ಹೇಗೆ? ಸಮಸ್ಯೆ ಇಲ್ಲ ತಾನೆ? ಇಲ್ಲ, ಏನ್ ಪ್ರಾಬ್ಲಮೂ ಇಲ್ಲ. ಬಂದಿದ್ದಕ್ಕಿಂತ ಇವಾಗ ತುಂಬಾ ಚೆನ್ನಾಗೇ ಇದ್ದಾನೆ. ಏ ಕೋತಿ, ಮೊನ್ನೆ ತಾನೇ ಹೊಸ ಪೌಡರ್ ತಂದಲ್ಲೇ, ಎಲ್ಲೇ ಇದು ಬರ್ತಾನೆ ಇಲ್ಲ? ಅಷ್ಟ್ ಬೇಗ ಮುಗಿಸ್ಬಿಟ್ಟಿಯ ದಿನ? ಅವತ್ ತಗೊಂಡಿದ್ದಿನ್ನೂ ಒಡ್ದೇ ಇಲ್ಲ, ಇದಿನ್ನೂ ಹಳೇದೇನೆ. ಹಾಗಾದ್ರೆ ಅದನ್ನ ಒಡಿಬೇಕಾಗಿತ್ತು ತಾನೆ? ಅದೇ ನೀನ್ ಪೌಡ್ರೇ ಹಾಕೋದಿಲ್ವಲ್ಲ? ಏನೇ ಇದು, ಪೌಡರ್ ಹಾಕೊಳ್ಳೋದಕ್ಕೆ ನನಗೆ GST ಕೊಡ್ಬೇಕಾ? ನಮ್ ಜೊತೆ ಈ ಬಟ್ಟೆಗೂ ವಾಸನೆ ಬರುತ್ತೆ ತಾನೆ? ವಾಸನೆ ಬೇಕಂದ್ರೆ ಇದನ್ನ ಹಾಕೊಬೇಕು. ಇದೆಲ್ಲಿಂದ ತಂದೆ ನೀನು? ಇದು ಯಾರೋ ತಗೊಂಬಂದ್ ಕೊಟ್ರು. ನೀ ಸುವಾಸನೆ ಬೇರಬೇಕು ಅಂತ ತಗೊಂಬಂದ್ ಕೊಟ್ರು. ಇಲ್ಲೇನ ಕರ್ಕೊಂಡ್ ಬಂದ? ಇಲ್ಲೊಂದು ರೂಮ್ ತಗೊಳ್ತೀವಿ, ಊಟ ಮಾಡ್ತೀವಿ, ಮತ್ತೆ ಇಲ್ಲಿಂದ ಹೊರಡ್ತೀವಿ. ಬಾರೆ. ಇನ್ನು ಕಾಲೇಜ್ ಹುಡುಗಂತರ ಆಡ್ತಿದ್ದೀರಲ್ಲ? ನಮ್ ಊರ್ನವ್ರು ಯಾರಾದ್ರೂ ನೋಡಿದ್ರೆ ಅಷ್ಟೇ ನಮ್ ಕತೆ. ಯಾಕೆ ಹೆದರ್ಕೊಳ್ತೀಯಾ? ನನ್ನ ಜೊತೆ ತಾನೇ ಬರ್ತೀಯಾ? ಹೌದೌದು, ನೀವ್ ಹೇಳ್ತಿರೋದ್ ನೋಡಿದ್ರೆ ಮದ್ವೆ ಆಗಿ ಬಂದಂಗೆ ಹೇಳ್ತಾ ಇದ್ದೀರಾ. ಮುಳ್ಳು ಬಟ್ಟೆ ಮೇಲ್ ಬಿದ್ರು ಅಥವಾ ಬಟ್ಟೆ ಮುಳ್ಳ ಮೇಲ್ ಬಿದ್ರು ಅದೇ ಲೆಕ್ಕ ತಾನೆ. ನನಗೆ ಭಯನೂ ಇಲ್ಲ. ನಾನು ಊರಿಗೆ ಬರ್ಬೇಕಾದ್ರೆ ಇಲ್ಲಿಗೆ ಬರ್ತೀನಿ, ಇಲ್ಲಿ ರೂಮು ತಗೊಳ್ತೀನಿ. ಓ ಹಾಗಾ? ನಾನು ಅನ್ಕೊಂಡಾಗಲ್ಲ, ನೀನು ಸ್ವಲ್ಪ ಮೋಸವಾದವನೇ. ಅದ್ ಸರಿ, ನೀವ್ ಏನ್ ಅನ್ಕೊಂಡಿದೀರಾ? ಅಮಾವಾಸ್ಯೆ ಪೌರ್ಣಿಮೆಗೆ ಮಾತ್ರ ಕುಡಿತೀನಿ ಅಂದಿದ್ರಿ, ಇವಾಗೇನು ಬೆಳಗ್ಗೆನೆ ಶುರು ಹಚ್ಕೊಂಡ್ಬಿಟ್ಟಿದ್ದೀರಾ? ಇವತ್ತು ಅಮಾವಾಸ್ಯೆನೇ, ಕರಿ ಅಮಾವಾಸ್ಯೆ. ಯಮ್ಮ ಯಮ್ಮ ನೋಡ್ದೆ ನೋಡಬಾರ್ದು. ಏಯ್, ಏನ್ ಮಾಡ್ತಿದ್ಯಾ ನೀನು? ಫೌಲ್. ಯಾವ ಫೌಲು ಇಲ್ಲ. ಊರಲ್ಲಿ ಇರ್ಬೇಕಾದ್ರೆ ಸರಿಯಾಗಿ ನೋಡಕ್ಕೂ ಆಗಲ್ಲ ನಿನ್ನ. ಮೇಕೆ, ಕೋಳಿ, ಟೀ ಅಂಗಡಿ. ಸಾಕು
ಇದಕ್ ಮೇಲೆ ಏನು ಮಾಡ್ಬೇಡ, ಆಮೇಲೆ ಮುಖ ತೋರ್ಸಕ್ಕಾಗಲ್ಲ. ಸಾಯೋ ಟೈಮಲ್ಲಿ ನಾನು ನಮ್ಮಮ್ಮಗೆ ಒಂದು ಮಾತು ಕೊಟ್ಟಿದ್ದೆ. ನಾನು ಉಸಿರಿರೋವರೆಗೂ ನಾನು ಕೆಟ್ಟೋಗಲ್ಲ, ಹಾಗೆ ನನ್ನ ತಂಗಿರ್ನು ಕೆಟ್ಟೋಗಕ್ಕೆ ಬಿಡಲ್ಲ ಅಂತಲೂ ಹೇಳಿದ್ದೆ. ನಾನು ಬರ್ತೀನಿ, ನೀನು ನನ್ನ ಎಲ್ಲಿ ಕರೆದ್ರೂ ನಾನು ಬರ್ತೀನಿ. ಅದಕ್ಕೋಸ್ಕರ ನೀನು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾನು ಯಾವತ್ತಿದ್ರೂ ನಿನ್ನೋಳೆ. ಇಷ್ಟು ವರ್ಷ ಕಾದೆ ಅಲ್ವಾ, ಇನ್ನು ಸ್ವಲ್ಪ ದಿನ ಅಷ್ಟೆ. ಇದನ್ನೆಲ್ಲ ಚೆನ್ನಾಗಿ ಕುಡಿದು ಆರಾಮಾಗಿ ಮಲ್ಕೋ. ಸರ್, ಗಂಟೆ 9 ಆಯ್ತು. ಒಂದು ಬೋಟ್ ಸಿಗತ್ತಾ? ಎಲ್ಲಿ ಹೋಗ್ಬೇಕು ಸರ್? ಕೊಪ್ಪ. ಅಯ್ಯೋ, ಲಾಸ್ಟ್ ಬೋಟ್ ಹೋಗ್ಬಿಡ್ತಲ್ಲ ಸರ್, ಇನ್ನು ಬೆಳಿಗ್ಗೆನೇನೆ. ಪ್ರೈವೇಟ್ ಬೋಟ್ ಸಿಗತ್ತಾ ಇಲ್ಲಿ? ಅಲ್ಲೋಗಿ ನೋಡಿ. ಏನು ಲಾಸ್ಟ್ ಬೋಟ್ ಮಿಸ್ ಆಯ್ತಾ? ಇಲ್ಲ, ಸಿನಿಮಾಗೆ ಹೋಗಿದೆ, ನಿದ್ದೆ ಬಂದ್ಬಿಡ್ತು. ಲಾಸ್ಟ್ ಬೋಟ್ ಮಿಸ್ ಆದ್ರೆ ಈ ತರ ಒಂದು ಟ್ರಿಪ್ ಇದ್ದೇ ಇರುತ್ತೆ. ಬೇಡ ಬೇಡ, ಪಕ್ಕಕ್ಕೆ ಹೋಗಬೇಡ. ಎಲ್ರು ಎಣ್ಣೆ ಹೊಡಿತಿರ್ತಾರೆ. ಅದೊಂದು ಬಾರ್ ಸರ್, ರಾತ್ರಿ ಎಲ್ಲ ಎಣ್ಣೆ ಹೊಡಿತಿರ್ತಾರೆ. ಪರವಾಗಿಲ್ಲ, ಪಕ್ಕದಲ್ಲೇ ಹೋಗ್ಲಿ. ನನಗೆ ಗೊತ್ತಿರೋರೊಬ್ರು ಇರೋದಕ್ಕೆ ಚಾನ್ಸ್ ಇದೆ. ಹಾಗಾ ಸರ್? ನನ್ನ ಹೆಸರು ಇಸಕಿ. ನಾನು ಎಡಿಸನ್. ಓ, ನಿನ್ನ ಮನೆಯಲ್ಲಪ್ಪ? ಇಲ್ಲಿಂದ ಸ್ವಲ್ಪ ದೂರ. ಓ, ನಿಮಗೆ ಸಮಸ್ಯೆ ಆಗುತ್ತಂತ ಹೇಳಿದ್ನಲ್ಲ ಸರ್. ಇಲ್ಲ, ಇವರು ನನಗೆ ತುಂಬಾ ಚೆನ್ನಾಗಿ ಗೊತ್ತಿರೋರು. ಇವರನ್ನು ನೋಡೋದಕ್ಕಂತಾನೆ ನಾನು ಈ ಊರಿಗೆ ಬಂದೆ. ಇವ್ರಿಗೋಸ್ಕರನೇ ನಾನು ಇಷ್ಟು ದಿವಸ ಕಾಯ್ತಾ ಇದ್ದೆ. ಅಣ್ಣ, ಬೇಗ ಬಾ ಅಣ್ಣ. ಏನೋ? ನಿಮ್ಮವ್ರು ಹೇಳ್ ಕಳ್ಸವ್ರೆ, ಅವ್ರ ಅಪ್ಪಗೆ ಜೈಲಿಂದ ಬಿಡುಗಡೆ ಅಂತೆ. ನಿನ್ನೆ ರಾತ್ರಿನೇ ಬಂದವ್ರೆ. ಅದಕ್ಕೇನೀಗ? ಸ್ವಲ್ಪ ಹುಷಾರಾಗಿದ್ರೆ ಒಳ್ಳೇದು ಅಂತ ಹೇಳಿದ್ರು. ಅವ್ರೇನು ಅಷ್ಟು ದೊಡ್ಡ ವ್ಯಕ್ತಿನಾ? ಮತ್ತೆ ಜೊತೆಲಿ ಕೆಲಸ ಮಾಡ್ತಿದ್ದ ಇನ್ಸ್ಪೆಕ್ಟರ್ನ ಸಾಯಿಸಿದ್ದಕ್ಕೆ ಅವ್ರ ಜೈಲ್ಗೆ ಹೋಗಿದ್ದು, ಅದು 6 ವರ್ಷ. ಸರಿ, ನೀನು ಹೋಗು. ಏನಮ್ಮ? ಏನಪ್ಪ, ಏನಂತ ಹೇಳಿಪ್ಪ?
ನಿನ್ನ ಗಂಡನ ಕರ್ಕೊಂಡ್ಬಿಟ್ಟು ಪಟ್ಟಣಕ್ಕೆ ಹೋಗ್ಬಿಡಮ್ಮ, ಇಲ್ಲಿ ನಿಲ್ಲೋದು ಬೇಡ. ಏನಪ್ಪ ಆಯ್ತು? ವಿಷಯ ಏನು ಅಂತ ಹೇಳಿ. ಅವ್ರ ಊರಲ್ಲಿ ತಂಗಿ ಜೊತೆ ಜಗಳ ಆಡ್ಕೊಂಡು ಇಲ್ಲಿ ಬಂದಿದ್ದಾರೆ. ಇನ್ಮೇಲೆ ಅಲ್ಲಿ ಹೋಗ್ಬಾರ್ದು ಅನ್ಕೊಂಡೇ ಬಂದಿರೋದು. ಇಸೇಕಿ ಜೈಲಿಂದ ಹೊರಗಡೆ ಬಂದ್ಬಿಡ ಅಂತ ಊರವರೆಲ್ಲ ಮಾತಾಡ್ತಾ ಇದ್ದಾರೆ. ಅಯ್ಯೋ ದೇವ್ರೆ. ಹಲೋ. ಹಾ ಅಕ್ಕ. ಹಾ ಹೇಳು. ಎದ್ದಿದ್ದಾರಾ? ಇಲ್ಲ. ಇವತ್ತು ನಿಂಗೆ ಸ್ಕೂಲ್ ಇಲ್ವಾ? ಇಲ್ಲ. ನೀನು ಆ ಮನುಷ್ಯನ ಮುಂದೆ ಎಲ್ಲ ಹೋಗ್ಬೇಡ. ಹಾ ಸರಿ. ಹಾ ಆಮೇಲೆ ನೀನು ಬರೋವಾಗ ಹಲೋ ಹಲೋ. ನೀ ಯಾರ ಹತ್ರನೂ ಮಾತಾಡ್ತಿದ್ದಂಗೆ ಕೇಳಿಸ್ತಿತ್ತಲ್ಲ. ಅದು ನಾನು ಇವಳ ಹತ್ರ ಮಾತಾಡ್ತಿದ್ಯಾ? ಅಪ್ಪನ ಮುದ್ದು ಮಗಳಲ್ವಾ ನೀನು? ಬಾಬಾ ಬಾಬಾ. ಹೇಗಿದ್ಯಾ ನನ್ನ ಮುದ್ದು ಮಗಳೇ? ಓ ನೀ ಬಂದೆ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ನಿನಗೆಷ್ಟು ಮಕ್ಕಳು? ಏನು ಕೇಳಿದ್ರೆ ಹೇಳಕ್ಕಾಗೋದಿಲ್ವಾ? ಮಾತಾಡ್ದೆ ಕಳ್ಕೊಳ್ಳೋ ಹಾಗೆ ನಿನ್ನ ದೇಹದಲ್ಲಿ ಏನಿದೆ? ಮದುವೆ ಆದ್ಮೇಲೆ ಇನ್ನೂ ತುಂಬಾ ಸುಂದರವಾಗಿದೆಯಾ? ಇಸಕ್ಕಿ ಅಣ್ಣ, ದಯವಿಟ್ಟು ನನ್ನ ಬಾಳನ್ ಕೆಡಿಸ್ಬೇಡಿ. ನಿನ್ನ ಬಾಳನ್ ಕೆಡಿಸಿ ನಾನೆಲ್ಲಿ ಹೋಗ್ಲಿ? ಊರವ್ರು ಹೇಳಿದ್ರು ನೀ ಬಂದಿದ್ಯಾ ಅಂತ, ಅದಕ್ಕೆ ಬಂದೆ. ನೀ ನನ್ನನ್ನು ಮರ್ತರು ನಾನು ನಿನ್ನನ್ನು ಮರೆಯಲ್ಲ. ಹೋಗ್ಬರ್ಲಾ? ತಮ್ಮ ಯಾರು? ಊರಿಗೆ ಹೊಸಬ್ಬನ? ಅವಳ ಗಂಡನ? ನೀವ್ಯಾರು? ನಾ ಈ ಊರವನೇ, ಸುಮ್ಮನೆ ಮಾತಾಡ್ ಹೋಗೋಣ ಅಂತ ಬಂದೆ. ಯಾರ ಮನುಷ್ಯ? ಅದು ನಮ್ ಸ್ವಪ್ನ ಅವ್ರಪ್ಪ. ಅಪ್ಪನ ಹುಡ್ಕೊಂಡ್ ಬಂದಿದ್ರು. ಯಾವ ಊರವನು? ಏನು ಈ ದುಬೈಯವನು? ಪಟ್ಟಣದವರು. ದುಬೈನಲ್ಲಿ ಇಟ್ಬಿಟ್ಟು ನೋಡಿದ್ದಾರೆ. ಆ ಹುಡುಗಿ ಕೂಡ ದುಬೈನಲ್ಲಿ ತಾನೇ ಇದ್ಲು ಸ್ವಲ್ಪ ದಿವಸ. ಹೌದು. ಏನ್ ಸರ್ ಬೇಕು? 2 ಬಾಟ್ಲ್ ಎತ್ಕೋ. ನಿನ್ನ ಹೆಸರೇನು? ಪಳನಿ ಸರ್. ಪಳನಿ, ಕುಡಿಯೋದಕ್ಕೂ ತಿನ್ನೋದಕ್ಕೂ ನಿನಗೆಲ್ಲ ಏನ್ ಇಷ್ಟ ನಾವೆಲ್ಲ ಎತ್ಕೊಂಬ. ಮೊದ್ಲು ಎಣ್ಣೆ ಜೊತೆಗೆ ಸೈಡ್ ಹೋಗಿ. ನಿಜವಾಗ್ಲೂ ಬಿಲ್ಲು ಕಟ್ಟೋನೆ ದೇವ್ರು, ಕಟ್ಟೋನೆ ದೇವ್ರು, ಕಟ್ಟೋನೆ ದೇವ್ರು. ಹೋಟೆಲ್ ಮೊದಲ ತರ ಇಲ್ಲ. ಹಾಲು ಕುಡ್ದ ಮಕ್ಳೇ ಪುಷ್ಟಿ ಆಗೋದಕ್ಕೆ ದಾರಿ ಹೇಳು. ಹೋಸತಿ ನೀವು ಜೈಲಿಂದ ಬರ್ಬೇಕಾದ್ರೆ ಒಂದು ಕಪ್ ಹಾಡನ್ನ ಇಟ್ಬಿಟ್ಟು ಕಷಾಯ ಮಾಡ್ಬಿಟ್ಟು ಕುಡಿದ್ವಲ್ಲ, ಜ್ಞಾಪಕ ಇದೆಯಾ? ಅದೇ ತರ ಒಂದು ಕಪ್ ಹಾಡನ್ನ ದುಡ್ಡು ಕೊಟ್ಬಿಟ್ಟು ತಗೋಬಾರ್ದು. ಯಾರು ಮನೆ ಒಳಗಡೆ ನುಗ್ಬಿಟ್ಟು ತಗೊಂಡ್ಬಿಡ್ಬೇಕು. ನಾಡ್ ಮದ್ದಿಗೆಲ್ಲ ಇವಾಗ ತುಂಬಾ ಬೆಲೆ ಜಾಸ್ತಿ, ಇವಾಗ ದುಡ್ಡು ತುಂಬಾ ಜಾಸ್ತಿ ಖರ್ಚಾಗುತ್ತೆ. ಅದೆಲ್ಲ ಏನ್ ತೊಂದ್ರೆ ಇಲ್ಲ, ನಾಳೆನೇ ಈ ಕೆಲಸ ಶುರು ಮಾಡೋಣ. ಯಾವ ಊರಿಂದ ಬಂತ ಈ ಕೋತಿಗಳು? ಮೆತ್ತಗ್ ಹಾಡ್ರಲ್ಲ. ಆ ಕೋತಿ ನಿಮ್ಮ ಅಪ್ಪ ಕಣೋ. ಏಯ್, ಏನ್ ಹೇಳ್ದೆ? ನನ್ನ ಹೆಸರು ಇಸಕ್ಕಿ. ನಾನು ಎಡಿಸನ್. ನೆನ್ನೆ ಬೋಟಲ್ ಮೀಟ್ ಆಗಿದ್ವಲ್ಲ. ಹೌದು ಹೌದು, ನೋಡಿದ ತಕ್ಷಣ ಜ್ಞಾಪಕ ಬರಲಿಲ್ಲ. ನಿಮಗೋಸ್ಕರನೇ ನಾನು ಕಾಯ್ತಾ ಇದ್ದೆ.
ಇಲ್ಲ, ನೆನ್ನೆ ನೀವು ಇದೇ ನಮ್ಮ ಊರು ಅಂತ ಹೇಳ್ತಾ ಇದ್ರಿ. ಅದಕ್ಕೆ ಇಲ್ಲೇ ಎಲ್ಲಾದರೂ ಇರ್ತೀರಾ ಅಂತ ನೋಡೋಣ ಅಂತ ಬಂದೆ. ಹಾಂ, ಸರಿ. ಏನಾದರೂ ದುಡ್ಡಿಟ್ಟಿದ್ಯಾ? 2,000 ಕೊಡು. ಮುಂದಿನ ವಾರ ಮತ್ತೆ ಕೊಡ್ತೀನಿ. ಮಳೆ ಶುರು ಆಗೋಕ್ಕಿಂತ ಮುಂಚೆ ಒಂದು ಲೇಹ ತಯಾರು ಮಾಡಬೇಕು. ಜೈಲಲ್ಲಿ ಕೆಳಗೆ ಮಲ್ಕೊಂಡು ಮೈಯೆಲ್ಲ ಒಂಥರ ಆಗೋಗಿದೆ. ಇದೆಯಾ ಇಲ್ವಾ? ಬಾಯಿ ತೆಗೆದೇನಾದರೂ ಹೇಳು. ಇಲ್ಲ, ಆ ಟೀ ಅಂಗಡಿ ಹೇಗೆ ನಡೆಸ್ತಾ ಇದ್ದೀನಿ, ಆ ಕಷ್ಟ ಏನು ಅಂತ ನನಗೆ ಮಾತ್ರ ಗೊತ್ತು. ಸರಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು. ಯಾಕೆ ಓವರಾಗಿ ಮಾತಾಡ್ತಿದ್ಯಾ? ಚಿನ್ನು ಮರಿ, ಮೀನು ಸಾರು ಸ್ವಲ್ಪ ಕೊಡು. ತಗೊಳಪ್ಪ. ಏಯ್, ಎಲ್ಲ ಆಚೆನೆ ಹಾಕ್ಬೇಕು. ಆ ಪಟ್ಟಣದಲ್ಲಿ ಹೋಗ್ತಾ ಇದ್ದಾನೆ ನೋಡು. ನಂದು ಮುಗೀತಪ್ಪ. ಸರಿ ಅಣ್ಣ. ಏನಪ್ಪ ನೀನು ಮೊದಲನೇ ಬಾರಿ ದಯವಿಟ್ಟು ನನ್ನ ಮಗಳನ್ನ ಬಿಟ್ಬಿಡಿ. ಏಯ್, ಇದಾದ್ಮೇಲೆ ಮಾಡೋದಿಲ್ಲ ನಾನು. ಇದೇ ಕಡೆ ಬಾರಿ. ಎಷ್ಟು ದುಡ್ಡು ಬೇಕು ಹೇಳು. ನೇರವಾಗಿ ಪಳನಿ ಅಂಗಡಿಗೆ ಹೋಗು, ಒಂದು ಫುಲ್ ಕಳ್ಳೆತ್ಕೊಂಬ. 2-3 ಸತಿ ಹೊಡಿ. ದಯವಿಟ್ಟು ಬಿಟ್ಬಿಡಿ. ಈಗ ತಾನೇ ನನ್ನ ಮಗಳಿಗೆ ಒಳ್ಳೆ ಜೀವನ ಸಿಕ್ಕಿದೆ. ಹಿಂದೆ ತುಂಬ ವಿಷಯಗಳಿಗೆ ನಾನು ನಿಮಗೆ ಆಸರೆ ಆಗಿದ್ದೆ. ನಾನು ನಿನ್ನ ಮಾವ ಹಳೇ ಫ್ರೆಂಡ್ಸಪ್ಪ. ಈ ಕಡೆ ಬಂದಿದ್ದೆ, ಹಾಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಬರಲಾ? ನಾಟಕ ಮಾಡೋದು ನಿಲ್ಲಿಸ್ತೀಯಾ? ಏನು ವಿಷಯ ಅಂತ ನನಗೆ ಗೊತ್ತಾಗಬೇಕು. ಸುಮಾರು ಸತಿ ನಿನ್ನ ಇಲ್ಲೇ ನೋಡಿದ್ದೀನಿ. ಕೈ ಎತ್ತಪ್ಪ. ಅದೇ ಹೇಳಿದ್ನಲ್ಲ, ನಾನು ನಿನ್ನ ಮಾವ ಹಳೆ ದೋಸ್ತು ಅಂತ ಹೇಳಿದ್ನಲ್ಲ. ನೋಡಕ್ ಬಂದಿದ್ರೆ ಮುಂದ್ಗಡೆಯಿಂದ ಬಂದಬೇಕು, ಹಿಂದ್ಗಡೆಯಿಂದ ಯಾಕೆ ಬಂದೆ? ಏನಲ್ಲಿ ಓವರಾಗಿ ಮಾತಾಡ್ತಿದ್ಯಾ? ಮಗು, ಏಯ್, ನಿನ್ನ ಹೆಂಡತಿ ಇದ್ದಾಳಲ್ಲ, ಅವಳು ಹಳೆಯವನೇ ನಾನು. ಅವಳು 8ನೇ ಕ್ಲಾಸಲ್ಲಿ ಓದ್ಬೇಕಾದ್ರೆ ಅವಳು ರುಚಿ ನೋಡ್ದವನ ನಾನು. ಅದಕ್ಕೆ ಅಪ್ಪನೋ ಮಗಳು ನನ್ನ ಹತ್ರ ಸೇರಿ ತುಂಬ ಹಣ ತಗೊಂಡಿದ್ದಾರೆ. ಇವಾಗಲಾದರೂ ತಿಳ್ಕೊಂಡ್ಯಾ? ಬೇಕಾದ್ರೆ ನಿನ್ನ ಹೆಂಡ್ತಿನೇ ಕೇಳಿ ನೋಡು. ನಿನಗೂ ಮುಂಚೆ ನಾನು ಸಿನಿಮಾ ನೋಡ್ದವನು. ಇದು ಇಲ್ಲಿ ಕೇಳಿಲ್ಲಿ, ಸುಮ್ಮನೆ ಹಂಗೆ ಹುಡ್ಕುದ್ರೆ ಸಿಗಲ್ಲ. ನಿಧಾನವಾಗಿ ಹುಡುಕು, ಸಿಗತ್ತೆ. ಈ ಮುದಿಗೂಬೆ, ಅಲ್ಲಿ ಕುತ್ಕೊಂಡು ಮಾತಾಡೋ ಬದಲು ಒಳಗೆ ಬಂದು ಹುಡುಕ್ಬೋದಲ್ವಾ? ಹೌದು, ನಂಗೆ ಬೇರೆ ಕೆಲಸ ಇಲ್ಲ ನೋಡು. ಕೈಯಲ್ಲಿರೋ ಹಗ್ಗನೇ ನನ್ನ ಕಣ್ಣಿಗೆ ಕಾಣಲ್ಲ. ದಾರದ ಥರ ಇರೋ ಆ ಚೇನ್ ನನ್ಗೆಲ್ಲಿ ಕಾಣಬೇಕು? ಏನೇ ಚಿಕ್ಕವಳೆ, ನೀನು ಸ್ನಾನ ಮಾಡ್ಬೇಕಾದ್ರೆ ಅಲ್ಲೆಲ್ಲಾದ್ರೂ ಇಟ್ಟಿದ್ಯಾ ನೋಡು. ಇಲ್ಲ, ನಾನು ಸ್ನಾನ ಮಾಡುವಾಗ ಎಲ್ಲೂ ತೆಗ್ದಿಡಲ್ಲ. ಅಂದ್ರೆ ನೀನ್ ಆಮೇಲೆ ನೋಡಿದ್ಯಾ ಅದನ್ನ? ಹೌದು, ಈಗ್ಲೇ ಅಕ್ಕ ನೋಡ್ಕೊಂಡಿದ್ದು. ಕತ್ತಲ್ಲೇ ಇದೆ ಅಂತಾನೆ ಅನ್ನಿಸ್ತಿತ್ತು. ನೀನೇನು ಹೇಳ್ತೀಯಾ? ಅಮ್ಮ ಎಷ್ಟು ಕಷ್ಟಪಟ್ಟದನ್ನ ಕೊಡ್ಸಿದಾರೆ ಅಂತ ನಿನ್ಗೆ ಗೊತ್ತೇನೆ? ಆ ಕಷ್ಟ ನಿನಗೆ ಹೇಗೆ ಗೊತ್ತಾಗುತ್ತೆ? ಅಯ್ಯೋ, ನೀನ್ ಬೇರೆ. ಅದನ್ನ ಕಳ್ತನ ಮಾಡಕ್ಕೆ ಈ ಮನೆಗ್ ಬೇರೆ ಯಾರೂ ಬರೋದಿಲ್ಲ. ನೀನ್ ಸರಿಯಾಗಿ ಹುಡುಕ್ ನೋಡು, ಅಲ್ಲೇ ಎಲ್ಲೋ ಇರತ್ತೆ. ಇದಕ್ ಮೇಲೆ ಏನಾದ್ರು ಮಾತಾಡಿದ್ರೆ ನೀನು ಚೆನ್ನಾಗಿ ಬಯಸ್ಕೊತೇನೆ ನನ್ನ ಹತ್ರ. ಚೈನಲ್ಲಿ ಯಾರಿಗೆ ತಗೊಂಡೋಗ್ಕೊಟ್ರಿ? ಚೈನಾ? ಏನು ಚೈನು? ನಿಂಗೇನು ಹುಚ್ಚಿಡ್ದಿದ್ಯಾ?
ಅಮ್ಮ ಸಾಯೋದಕ್ಕಿಂತ ಮುಂಚೆ ಅದನ್ನ ನನಗೆ ಕೊಟ್ಟಿದ್ರು. ಅದು ನನಗ್ ಬೇಕು. ಚೈನ್ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ. ಅದೇ ಹೇಳಿದ್ನಲ್ಲ ತಗೊಂಡಿಲ್ಲ ಅಂತ. ನೀವೇನನ್ ತಗೊಂಡಿದ್ದು? ಯಾರು ಕೊಟ್ರಿ ಅಂತ ಹೇಳಿ, ನಿಜ ಹೇಳಿ. ಅದನ್ನ ಯಾರು ಕೊಟ್ಟಿದ್ರೆ ಹೇಳಿ, ಹೇಳಿ. ಏಯ್, ಹೋಗಿ ಆ ಕಡೆ. ಏಯ್, ಅಪ್ಪ ಹೊಡಿಬೇಡಿಪ್ಪ, ತಗೋ. ಅಪ್ಪ ಹೊಡಿಬೇಡಿಪ್ಪ, ಹೊಡಿಬೇಡಿಪ್ಪ, ಏಯ್, ಅಪ್ಪ ಆಗ್- ಹೊಡಿಬೇಡಿಪ್ಪ, ಬಿಡು. ಅಪ್ಪ ಓವರಾಗಿ ಮಾತಾಡ್ತೀಯಾ? ಏನು ಯಾರ ಹತ್ರ ಮಾತಾಡ್ತಿದ್ಯಾ? ಏಯ್, ಹೇಳ ಮೇಲೆ. ಸರಿ, ಈಗ ಅವನು ಎಲ್ಲಿದ್ದಾನೆ ನಿನಗೆ ಗೊತ್ತಾ? ಮನೆಯಿಂದ ಆಚೆ ಬಂದಿಲ್ಲ ಅಣ್ಣ. ಆ ಮಂಚ ಅವಳನ್ನ ಹೊಡೆದ್ಬಿಟ್ಟು ಒಂದು ಗತಿ ಮಾಡ್ಬಿಟ್ಟ. ನೋಡಕ್ ತುಂಬಾ ಕಷ್ಟ ಆಗ್ತಿತ್ತು. ನಾನಿನ್ ಬರ್ತೀನಿ. ನಾನು ದುಬೈಗೆ ವಾಪಸ್ ಹೋಗೋಣ ಅಂತಿದ್ದೀನಿ. ಇನ್ನು ಮುಂದೆ ಅಲ್ಲಿಂದ ವಾಪಸ್ ಬರೋ ಉದ್ದೇಶನೂ ಇಲ್ಲ. ವಿಷಯ ಏನು ಅಂತ ನಿಮಗೂ ಗೊತ್ತಲ್ವಾ? ಎಲ್ಲರೂ ಸೇರಿ ನನ್ನ ಚೆನ್ನಾಗಿ ಮರೆಸಿದ್ರು. ಸಪ್ನಾ, ಸಪ್ನಾ, ನಿಮ್ಮಪ್ಪ ನಿನ್ನ ಹೊಡೆದ್ಬಿಟ್ನಂತೆ. ಇದಿಟ್ಕೋ, ಸುಮ್ಮನೆ ಏನು ಬೇಡ, ಆಮೇಲೆ ನಾನು ದುಡ್ಡು ತಗೋತೀನಿ. ಅಯ್ಯೋ, ಅಪ್ಪ ಬರ್ತಾ ಇದಾರೆ. ನೀವ್ ಬೇಗ ಒಳಗ್ ಬನ್ನಿ, ಬೇಗ ಬನ್ನಿ. ಸರಿ ಅಣ್ಣ, ನಾನಿನ್ ಹೊರಡ್ತೀನಿ. ನೀ ಹೊರಡು. ಹಾ. ಸ್ವಪ್ನ ಅಕ್ಕ, ಸ್ವಪ್ನ ಅಕ್ಕ, ಹೌದು, ಏನಾಯ್ತು ನಿಮ್ಗೆ? ಏನಿಲ್ಲ. ಅತ್ತೆ ಬೆಳಿಗ್ಗೆನೆ ಇಲ್ಲಿಂದ ಹೊರಟೋದ್ರು. ಅವ್ರ ಮಗ್ಳು ಮನೆಗೆ ಹೊರಟೋಗ್ತೀನಿ ಅಂತ ಹೋದ್ರು ಅವ್ರು. ಪಾಪ ಅಪ್ಪ ತಳ್ಳದ್ಮೇಲೆ ಅವ್ರ ಕೆಳಗಡೆ ಬಿದ್ದು ಏಟಾಗಿ ಹೋಗಿದೆ. ಅಂಗಡಿಗೆ ಹೋಗು, ನಾನು ಬರ್ತೇನೆ. ಇಸಕೆಣ್ಣ, ನಮ್ಮ ಸೆಲ್ಲಪ್ಪನ ಮಗಳು ನೇಣು ಹಾಕೊಂಡ್ಬಿಟ್ಟು ಸತ್ತೋಗ್ಬಿಟ್ಟು ಕಣಪ್ಪ. ಬನ್ನಿ ಬನ್ನಿ. ಅರೆ ಸ್ವಪ್ನನಾ? ಬಾಮ್ಮ ಬಾಮ್ಮ. ಅಲ್ಲೋ, ಆ ಮರ ಇದೆಯಲ್ಲ, ಅಲ್ಲೇ ನೇಣು ಹಾಕೊಂಡ್ಬಿಟ್ಲು. ಅಲ್ಲೊಂದು ಸ್ಟೂಲ್ ಇಟ್ಕೊಂಡ್ಬಿಟ್ಟು ನೇಣು ಹಾಕೊಂಡ್ಬಿಟ್ಟಿದ್ದಾಳೆ. ಅವಳಿಗೆ ಅಮ್ಮ ಚಿಕ್ಕ ವಯಸ್ಸಲ್ಲಿ ಇಟ್ಟ ಹೆಸರು ಮರ ಏರೋಳು ಅಂತ.
ಕಡೆ ನೋಡಿ ಏನಾಗ್ಬಿಡ್ತು, ಆ ಮರನೇ ಏರ್ಬಿಟ್ಲು. ನನ್ನ ಮಗಳು ಪ್ರಪಂಚನೆಲ್ಲ ಸುತ್ತಿದ್ಲು. ಅವಳು ಕಷ್ಟಪಟ್ಟನಾಲೇ ನಮ್ಮ ಸಂಸಾರ ಮುಂದಕ್ಕೆ ಬಂತು. ದುಬೈಲಿ ನೀವು ಸೇಟ್ ಮನೆಯಲ್ಲಿ ಕೆಲಸ ಮಾಡಿಬಿಟ್ಟು ಇಬ್ಬರು ತಂಗಿರನ್ನು ಓದಿಸಿದ್ಲು ಚೆನ್ನಾಗಿ. ನಾನು ಬೆಳಗ್ಗೆ ನೋಡ್ತೀನಿ, ಅವಳು ಕಾಣಲಿಲ್ಲ. ಅವಳು ಗಂಡನಿಗೋಸ್ಕರ ಒಂದು ಲೆಟ್ರ್ ಬರೆದಿಟ್ಟಿದ್ದಾಳೆ. ನಿಮ್ಮಪ್ಪ ಮನೇಲಿದ್ದಾನ? ಅವನು ಗೊತ್ತಿರಬೇಕಲ್ಲ. ನಾನು ಎಲ್ಲರಿಗೂ ತಿಳಿಸ್ಬೇಕು ಅಂತ ಆಸೆ. ನಾನು ಒಬ್ಬನೇ ಇದ್ದೀನಿ, ಹೇಗಪ್ಪ ತಿಳಿಸೋದು? ಸರಿ ಬಾ ಒಳಗಡೆ. ರಾತ್ರಿ ಯಾವುದೋ ಶಬ್ದ ಕೇಳ್ದಂಗಿತ್ತು, ನಾನು ಹೇಳಲಿಲ್ಲ, ಚೆನ್ನಾಗಿ ಮಲ್ಕೊಂಬಿಟ್ಟೆಮ್ಮ. ಬಾ ಬಾ, ನೀವು ಒಳಗಡೆ ಹೋಗ್ಬಿಟ್ಟು ನೋಡು. ಹೋಗು ಹೋಗು. ಅವಳ ಗಂಡ ಅವಳನ್ನ ತಪ್ಪಾಗಿ ತಿಳ್ಕೊಂಬಿಟ್ಟ. ನನ್ನ ಮಗಳು ತಪ್ಪು ಮಾಡಿದ್ದಾಳೆ. ಅವಳ ಗಂಡನ ಯಾವಾಗ ದುಬೈನ ಇಟ್ಟು ನೋಡಿದ್ಲೋ ಅದಾದಮೇಲೆ ಅವಳು ಮನಸ್ಸಿಟ್ಬಿಟ್ಟು ತಪ್ಪು ಮಾಡಲಿಲ್ಲ ಏನನ್ನು. ಅವನಿದ್ದಾನಲ್ಲ, ಆ ಎಸಕಿನೇ ಕಾರಣ. ಅವನೇ ನನ್ನ ಮಗಳ ಜೀವನನೇ ಹಾಳು ಮಾಡಿಬಿಟ್ಟ. ಇದಕ್ಕೆ ಬದಲು ದೇವ್ರು ಕೇಳ್ದಲೇ ಇರಲ್ಲ. ಅವನ್ನ ಸುಮ್ಮನೆ ಬಿಡೋದಿಲ್ಲ, ಸುಮ್ಮನೆ ಬಿಡೋದಿಲ್ಲ. ಈ ಊರೇ ಪಾದಿರಾಮಣ್ಣಲ್ಲ? ಹೌದು, ನೀವ್ಯಾರು? ನನ್ನ ಬಾಮೈದ ಇದೇ ಊರಲ್ಲಿದ್ದಾನೆ. ಅವನ ಹೆಸರು ಎಡಿಸನ್. ಓ, ಎಡಿಸನ್ ಬಾವ. ಹೌದು. ಓ, ಬಂದಲ್ಲ ಎಡಿಸನ್. ಹೇಗೆ ಹೋಗೋದು ಅಂತ ಕೇಳ್ತಿದ್ರು, ಅದಕ್ಕೆ ದಾರಿ ಹೇಳ್ತಾ ಇದ್ದೆ. ಹೌದು, ನಿನಗೆ ಎಷ್ಟು ಜನ ತಂಗಿರಿದ್ದಾರೆ? ಇವಳೊಬ್ಳೆ. ಸರಿ, ಆಮೇಲೆ ನೋಡೋಣ. ಹೇಗಿದ್ರು ಒಂದು ಸ್ವಲ್ಪ ದಿನ ಇರ್ತಿರಲ್ವಾ? ಸರಿ, ಆಯ್ತು. ಇವನ್ ಹೆಸರೇನು? ನೀವು ಬರೋ ವಿಷಯ ಯಾಕೆ ನನ್ನ ಹತ್ರ ಹೇಳಿಲ್ಲ? ನಾವು ಬಂದಿದ್ರಿಂದ ನಿನ್ಗೆ ಏನಾದರೂ ಸಮಸ್ಯೆನಾ? ಹೌದು, ಅಮ್ಮನ ಕರ್ಕೊಂಡು ನಾಳೆನೇ ಈ ಊರು ಬಿಟ್ಟು ಹೋಗಿ. ಈ ಊರು ಅಷ್ಟು ಒಳ್ಳೆ ಊರಲ್ಲ. ಅಮ್ಮ ಒಳಗೆ ಇದ್ದಾರೆ. ಇಲ್ಲಿ ನೋಡಿ, ಆ ಎಸ್ಐ ಮನೆಯಲ್ಲಿ. ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬೇಕು. ಏನ್ ವಿಷಯ? ಅವರಲ್ಲಿದ್ದರೋ ಇಲ್ವೋ ಗೊತ್ತಿಲ್ಲ. ಇವಾಗ ಎಲ್ಲೋದ್ರು ಅಂತ ಗೊತ್ತಾ? ನನಗೆ ಗೊತ್ತಿರಂಗೆ ಟೌನ್ಗೆ ಹೋಗಿರ್ತಾರೆ. ಅವಳು 8ನೇ ಕ್ಲಾಸ್ ಓದ್ಬೇಕಾದ್ರೆ ನನ್ನ ಹತ್ರ ಬಿಡ್ತೀರಾ? ಎಣ್ಣೆ ಕುಡಿತೀಯಾ? ಅಷ್ಟೊಂದು ಒಳ್ಳೆಯವನ ನೀನು? ಎಷ್ಟು ಒಳ್ಳೆಯವನು ಅಂತ ನನಗೆ ಗೊತ್ತು. ನಿನ್ನೆ ನಾನು ಮಾರಿದ ಚೈನು ಇವತ್ತು ನನ್ನ ಮಗಳ ಕತ್ತಲ್ಲಿದೆ. ಹಗಲೊತ್ತಲ್ಲಿ ನೀನು ಈ ಥರ ಬರೋದಿಲ್ಲ. ಹಂಗಂದೆ ನೈಟಲ್ಲೇ ಕೊಟ್ಟಿದ್ಯಾ? ಸರಿ, ಏನೂ ತೊಂದರೆ ಇಲ್ಲ. ಏನಕ್ಕೂ ಸ್ವಲ್ಪ ಜಾಗ್ರತೆಯಿಂದ ಇರು. ಅವಳಿಗೆ ಮಗು ಕೊಟ್ಬಿಟ್ಟು ಎಸ್ಕೇಪ್ ಆಗಬೇಡ. ಎಡಿಸ, ನಾನು ಚಿಕ್ಕವನಿದ್ದಾಗ ಜಾಲಿಯಾಗೇ ಇದ್ದೆ. ಪೊಲೀಸ್ ಅವನಿಗೂ ಪೊರ್ಕಿಗೂ ಹೋದಲ್ಲೆಲ್ಲ ಮರ್ಯಾದೆನೇ. ಹೌದು, ನಾನು ಹೋದಲ್ಲೆಲ್ಲ ನನಗೆ ಪಾರ್ಟಿಗಳು ಸಿಗ್ತಾನೆ ಇತ್ತು. ಪಾರ್ಟಿಯಿಂದ ಸುಮ್ಮನೆ ಅಲ್ಲ, ಸರಿಯಾದ ಪೀಸ್ಗಳು. ಮುನ್ನಾರ್ ಪಕ್ಕದಲ್ಲಿ ಕಾಂದಲೂರು ಅನ್ನೋ ಊರಲ್ಲಿ ಇರಬೇಕಾದ್ರೆ ಒಂದು ಪಾರ್ಟಿನ ನೋಡಿದೆ. ಅಯ್ಯರ್ ಮಗಳು ಇನ್ನೊಬ್ಬನ ಜೊತೆ ಊರು ಬಿಟ್ಟು ಬಂದವಳು. ಅದೃಷ್ಟ ನಮ್ಮ ಕಡೆ ಇತ್ತಲ್ಲ, ನನ್ನ ಹತ್ರ ಬಂದು ಸಿಕ್ಕಾಕೊಂಡ್ಲು. ಪೀಸ್ ಅಂದರೆ ಸರಿಯಾದ ಪೀಸ್ ಅದು. ಆಹಾ, ಅವಳ ದೇಹದ ಶೇಪ್ ಹೇಗಿತ್ತು ಗೊತ್ತಾ? ಆಹಾ, ಅವಳ ಕಲರ್ ಮರೆಯೋಕ್ಕೆ ಆಗಲ್ಲ. ಒಂದೇ ಒಂದು ರಾತ್ರಿ ಅನುಭವಿಸ್ದೆ, ಆದರೆ ಬೆಳಗ್ಗೆವರೆಗೂ ಅನುಭವಿಸ್ಬಿಟ್ಟೆ. ಕೊಂಡ್ಬಿಡ್ತೀನಿ. ನನ್ನ ಹತ್ರ ಬರಬೇಡ.
ಆದರೆ ನಾನು ತಪ್ಪು ಮಾಡಿಬಿಟ್ಟೆ. ಬೆಳಿಗ್ಗೆ ಹೊತ್ತಿನಲ್ಲಿ ಅವಳ ಗಂಡನ ಕೊಲ್ಲಬೇಕಾಗಿ ಬಂದ್ಬಿಡ್ತು ನನಗೆ. ಎಸಕೆ ಇಲ್ವಾ? ಯಾರು? ಆ ಓ, ಯಜಮಾನ್ರಾ? ಏನಪ್ಪ ಎಸಕೆ? ಊರಲ್ಲಿ ಬಂದು ಹುಡುಕ್ರೆ ನೀನ್ ಇಲ್ಲೇ ಊರಲ್ಲಿ? ಅಂಗಡಿ ಅವನೇ ಹೇಳ್ದ, ಯಾರೋ ಫ್ರೆಂಡ್ ಜೊತೆ ನೀವು ಸಿಟಿಗೆ ಬಂದಿದ್ದೀರಾ? ನಾನು ಎಣ್ಣೆ ಹಾಕೋಣ ಅಂತಾನೆ ಬಂದೆ. ಯಜಮಾನ್ರೆ, ಇದು ನನ್ನೂರು ಹುಡುಗನೇ, ಎಡಿಸನ್. ಚಿಪ್ ಇದೆಯಲ್ಲ, ಚಿಪ್ ಬಿಸ್ನೆಸ್ ಮಾಡ್ತಾನೆ. ಯಾಕೆ ಬಾಟ್ಲು ಹೊಡೆದು ಕೈಲಿ ಇಟ್ಕೊಂಡಿದ್ದಾನೆ? ಸರಿ, ಯಾರನ್ನು ಚುಚ್ಚೋದಿಕ್ಕೆ? ಇಲ್ಲ, ನೀವು ದಿಢೀರಂತೆ ಒಳಗಡೆ ಬಂದ್ರಲ್ಲ, ಎಸಿಕೆ ಅಣ್ಣಂಗೆ ತುಂಬ ಶತ್ರುಗಳಿದಾರಲ್ಲ, ಅದಕ್ಕೋಸ್ಕರನೇ. ಏನೊಂದು ಪ್ರೀತಿ. ಇಸಕಿ, ಹುಡುಗ ಒಳ್ಳೆ ಬುದ್ಧಿವಂತ ಇದ್ದಂಗಿದ್ದಾನೆ. ನಾವು ಎಲ್ಲೆಲ್ಲ ಹೋಗಿ ಹುಡುಕಿದ್ವಿ ಅಲ್ವೇನಯ್ಯ? ಹೌದು. ಸರಿ, ಇವ್ರು ನಿನಗೆ ಗೊತ್ತಾ? ಇಸಕಿ ಸರ್, ಇವರು ನಮ್ಮೂರು ಸ್ಟೇಷನಲ್ಲಿ 8 ವರ್ಷ ಕೆಲಸ ಮಾಡಿದ್ದಾರೆ. 8 ಅಲ್ಲ 10. ಅದೆಲ್ಲ ಒಂದು ಕಾಲ. ನಮ್ಮ ಸುಂದರರಾಜನ್ ಇದ್ದಾರಲ್ಲ, ನಮ್ಮ ಸಿಟಿನವರು, ಅವ್ರು ಇವಾಗ ಎಲ್ಲಿದ್ದಾರೆ? ಇವಾಗ ಪೆನ್ಷನ್ ತಗೊಳ್ತಾ ಇರ್ಬೋದಲ್ವಾ? ಸುಂದರರಾಜನ 2 ವರ್ಷದ ಮುಂಚೆ ಸತ್ತೋದ. ಹೌದಾ? ಒಬ್ಬ ಜೈಲ್ ವಾರ್ಡನ್ ಹೇಳೇ ನಂಗೆ ಗೊತ್ತಾಗಿದ್ದು. ಯಾವುದೋ ಮ್ಯಾಟ್ರಲ್ಲಿ ಸಿಕ್ಕಾಕೊಂಡ, ಎತ್ಬಿಟ್ರು. ಇಸಕಿ, ಒಂದು 20 ದಿವಸಕ್ಕೆ ಇವರಿಬ್ಬರನ್ನ ನೀವು ನೋಡ್ಕೋಬೇಕಾಗತ್ತೆ ಇಲ್ಲಿ. ಏನು ಅಂತ ಹೇಳೋದು, ಕಷ್ಟ ಕಾಲ ಬರ್ಬೇಕಾದ್ರೆ ಎಲ್ಲ ಸೇರ್ಕೊಂಡು ಮಾಡಬೇಕಾಗಿತ್ತೆ ನಾವಲ್ಲ. ಹೋದ ವರ್ಷ ನಮ್ಮೂರು ಜಾತ್ರೆನಲ್ಲಿ ಒಂದು 2-3 ಜನ ಚೆನ್ನಾಗಿ ಕುಡಿದ್ಬಿಟ್ಟು ನಮ್ಮ ಬಾರಲ್ಲೇ ಸತ್ತೋಗ್ಬಿಟ್ರು. ಸಾರಾಯಿ 50% ಡೂಪ್ಲಿಕೇಟೇನೆ. ಅದನ್ನ ಮಾಡೋವಾಗ ಏನೋ ತಪ್ಪು ನಡೆದಿದೆ. ಸಮಸ್ಯೆನೇ ದೊಡ್ಡದಲ್ಲ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಯೋಚನೆ ಮಾಡಬೇಕಾದ್ರೆ ನಿನ್ನ ಜ್ಞಾಪಕ ನನಗೆ ಬಂತು. ನೀನು ಜೈಲಿಂದ ಬಂದಿದ್ಯಾ ಅಂತ ನಮ್ಮ ರಾಜ ಸಾರೇ ಹೇಳಿದ್ರು ನನಗೆ. ನೀನು ಜೈಲಿರ್ಬೇಕಾದ್ರೆ ನಾನು ನಿನ್ನ 2-3 ಬಾರಿ ನೋಡಿದ್ದೀನಿ, ಜ್ಞಾಪಕ ಇದೆಯಾ? 3 ಅಲ್ಲ 4-5 ಸತಿ ಬಂದಿದ್ದೀರಾ. ನನ್ನನ್ನು ಮರಿದೇ ಇರೋಂಥ ಯಜಮಾನ್ರು ನಿಮ್ಮ ಥರ ಇಬ್ಬರೇ ಇರೋದು. ತಗೋ, ನಾನು ಹೊರಡ್ತೀನಿ. ನಂಗೆ ತುಂಬ ಕೆಲಸ ಇದೆ ಇವಾಗ. ಸ್ವಲ್ಪ ಹಣ ಇವ್ರ ಹತ್ರನೂ ಕೊಟ್ಟಿದ್ದೀನಿ. ಆಮೇಲೆ ಏನಾದ್ರು ಅಗತ್ಯ ಆಯಿತು ಅಂತ ಹೇಳು, ಧಾರವಾಡ ನನಗೆ ಫೋನ್ ಮಾಡ್ಬೋದು ನೀನು, ಸರಿನಾ? ನಿನಗೆ ಏನು ಬೇಕೋ ಅದನ್ನ ಇವ್ರ ಹತ್ರ ಕೊಟ್ಟು ಕಳಿಸ್ತೀನಿ ನಾನು. ಆಮೇಲೆ ಇನ್ನೊಂದು ವಿಷಯ, ಇವರಿಬ್ರು ನನ್ನ ಜೀವ ಇದ್ದಂಗೆ, ಎಲ್ಲೂ ಸಿಕ್ಕಾಕೋಬಾರ್ದು. ಸಮಯ ಬಂದರೆ ಯಾರನ್ನೆಲ್ಲ ಹಾಕಿ ತಳ್ಳು, ನಾನೇ ನೋಡ್ಕೋತೀನಿ. ಯಜಮಾನ್ರೆ, ನೀವು ಧೈರ್ಯವಾಗಿ ಹೋಗಿ. ಈ ಥರದ್ದು ಎಷ್ಟು ವಿಷಯಗಳು ನೋಡಿಲ್ಲ ನಾವು. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕವೆಲ್ಲ ಸ್ನೇಹ ಚಿರಂಜೀವಿ, ಹಾಡು ಬಾರೋ ಪ್ರೇಮ ಜೀವಿ. ಏನಕ್ಕೆ ಎಲ್ರೂ ಬಂದಿಲ್ಲ ಸಾಯ್ತಾರೋ? ಕೆಲಸ ಇಲ್ವಾ ಯಾರು? ಇಸಿಕಣ್ಣ, ನೀವೊಂದು ಹಾಡು ಹೇಳ್ರಿ. ನಾನು ಹಾಡ್ದೆ ಅಂತ ಇಟ್ಕೋ, ಮೋಡ ಹಂಗೆ ತಲೆ ಮೇಲೆ ಬಿದ್ದೋಗ್ಬಿಡುತ್ತೆ. ಯಾಕೆ ಸುಮ್ಮನೆ? ನನ್ನ ಚಿಕ್ಕ ಮಗಳಿದ್ದಾಳಲ್ಲ, ಅವಳು ಸೂಪರಾಗಿ ಹಾಡಿರ್ತಾಳೆ. ಹಾಡಿ ಎಷ್ಟು ಪ್ರೈಸ್ ತೊಗೊಂಡವಳು ಗೊತ್ತಾ? ಅಮ್ಮ ಚಿನ್ನುಮರಿ, ಸ್ವಲ್ಪ ಇಲ್ವಾ? ಒಂದು ಹಾಡು ಹೇಳ್ಬಿಟ್ಟು ಹೋಗು. ಕರಿತಿದ್ದೀನಲ್ಲ, ಎಲ್ಲೂ ಬೇಡ ಅಣ್ಣ, ಬಿಟ್ಬಿಡಿ. ಅದೇಗ್ ಬಿಡೋದು? ನೀವ್ಯಾರು? ನನ್ನ ಗೆಸ್ಟು. ನಿಮ್ಮನ್ನು ಕಳಿಸ್ದವ್ರು ಯಾರು? ನನ್ನ ಯಜಮಾನ್ರು. ಇರಿ ಬರ್ತೀನಿ. ಯಾಕೆ ಹೆಂಗೆ ಮಾಡ್ತಿದ್ಯಾ? ಅದೇ ನಾನು ಕರೆದ್ನಲ್ಲ ಅವಾಗಲೇ, ಬಂದೊಂದು ಹಾಡು ಹೇಳ್ಬಿಟ್ಟು ಹೊಟ್ಟೋಗ. ಅವ್ರು ಬರೋದಿಲ್ಲ. ನಾನು ಬಂದು ಹಾಡು ಅಂದರೆ ಹಾಡಬೇಕು. ಹೇಳಿದ ಮಾತು ಕೇಳಿಲ್ಲ ಅಂದರೆ ಉಸಿರಿಲ್ಲ ಅಂತ ಮಾಡ್ಬಿಡ್ತೀನಿ. ಬಾ ಬಾ ಅಂತ ಹೇಳಿದ್ನಲ್ಲ. ಹೋಗೆ ಬಾ ಅಂತ ಹೇಳಿದ್ನಲ್ಲ, ಬಾರೆ ಬಾ. ನೀ ಬಾಯಿ ಮುಚ್ಚು. ಇದು ನನ್ನ ಮನೆ. ನೀವೆಲ್ಲ ಯಾರು? ನನ್ನ ಗೆಸ್ಟು. ಇದು ನನ್ನ ಮಗಳು. ನಾನು ನೆನ್ಸಿದ್ರೆ ಹಾಡಲ್ಲ, ಡ್ಯಾನ್ಸ್ ಆಡ್ತಾಳೆ, ಕ್ಯಾಬ್ರಾ ಡ್ಯಾನ್ಸ್. ಹಾಡೆ. ನಿಮ್ಮನೇಲಿ ಯಾರು ಹೆಣ್ಮಕ್ಳೇ ಇಲ್ವಾ? ಅವ್ರಿಗೇನಾದ್ರೂ ಒಂದು ಸ್ಥಿತಿ ಬಂದ್ರೆ ನೀವು ನೋಡ್ಕೊಂಡು ಸುಮ್ಮನೆ ಇರ್ತೀರಾ? ಏಯ್, ಏನ್ ಮಾತಾಡ್ತೀಯಾ? ಹೋಗೆ ಒಳಗೆ. ಅವಳನ್ನ ಬಿಟ್ಬಿಡಿ, ಹೇಳೋದು ಕೇಳಿ. ಬೇಡದಿರೋ ಸೀನ್ ಕ್ರಿಯೇಟ್ ಮಾಡಬೇಡಿ. ಅದನ್ನ ಹೇಳಕ್ ನೀನ್ ಯಾರು? ಇದು ನನ್ನ ಮನೆ. ಅವರೆಲ್ಲ ನನ್ನ ಗೆಸ್ಟು. ರಂಗರಾಜು ಬೇಕಂದ್ರೆ ನನ್ನ ಮಗಳನ್ನ ಅವನಿಗೆ ಕಟ್ಕೊಡ್ತೀನಿ. ನನ್ನನ್ನು ಯಾರೂ ತಡೆಯೋಕ್ಕಾಗಲ್ಲ. ಹಾಗೆ ಮಾಡಿ. ನಾಳೆ ಏನು ಬೇಕಾದರೂ ಮಾಡಿ. ಸದ್ಯಕ್ಕೆ ಈ ಕೈನ ತೆಗೆದುಬಿಡಿ. ನೀನು ಹೋಗು. ಏ ತಮ್ಮ, ನನ್ನ ದೊಡ್ಡ ಮಗಳನ್ನ ನೀನು ಇಟ್ಕೊಂಡಿದ್ಯಾ ಅಂತ ನೀನೇ ಎಲ್ಲ ಅಂತ ಅನ್ಕೊಂಡ್ಬಿಡ್ಬೇಡ. ಏನು? ಸ್ವಲ್ಪ ಒಳಗಡೆ ಹೋಗ್ತೀರಾ?
ಸ್ವಪ್ನ, ಇವರು ನಿನ್ನ ಹತ್ರ ಕ್ಷಮೆ ಕೇಳಕ್ ಬಂದ್ಯಾರೆ. ಗೊತ್ತಿಲ್ಲದೆ ಆಗೋಯ್ತಮ್ಮ, ಕ್ಷಮಿಸ್ಬಿಡು. ಇನ್ ಮುಂದೆ ಆ ಥರ ಏನೂ ಆಗಲ್ಲ. ಇಲ್ಲಿ ನೋಡು ಸ್ವಪ್ನ, ಅದೇ ಕ್ಷಮಿಸು ಅಂತ ಕೇಳ್ತಿದಾರಲ್ಲ, ದೊಡ್ಡವ್ರು ಹೇಳಬೇಕಾದ್ರೆ ಅವ್ರು ಹೇಳೋದು ಸ್ವಲ್ಪ ಕೇಳಬೇಕಲ್ವಾ? ಸ್ವಪ್ನ, ಇಲ್ಲಿ ನೋಡು, ನನಗೆ ನೀನು ಮಾತ್ರ ಮಗಳಲ್ಲ. ಈ ಎಡಿಸನ್ ಇದ್ದಾನಲ್ಲ, ಅವನೇನು ನಿಮ್ಮ 3 ಜನನೂ ಮದುವೆ ಆಗ್ತಾನ? ಸೀತಾಗೊಂದು ಬಾಳ್ ಕೊಡೋದಕ್ಕೆ ತಂಗರಾಜ್ ರೆಡಿಯಾಗಿದ್ದಾನೆ. ಹೇಗಾದರೂ ಈ ಸಂಬಂಧ ಸರಿ ಹೋಗ್ಬಿಟ್ರೆ ಆಮೇಲೆ ನೆಮ್ಮದಿಯಾಗಿ ಕಣ್ಣು ಮುಚ್ಕೊಬೋದು ಅಂತ ಅಂದ್ಕೊಂಡ್ರೆ ನೀನು ಹಿಂಗಾಡ್ತಿದ್ಯಾ? ನಾನು ಟೌನ್ಗೆ ಹೋಗ್ಬಿಟ್ಟು ಬರ್ತೀನಿ. ಅವ್ರಿಗೇನಾದರೂ ಸರಿಯಾಗಿ ಮಾಡಿಕೊಡು, ತಿನ್ನೋಂಗೆ ಮಾಡಿಕೊಡು. ತಂಗರಾಜ್, ನಾ ಹೊರಡ್ತೀನೀಗ, ನೀ ಇಲ್ಲೇ ಇರು. ಗಾಡಿ ತೆಗಿ. ಹೌದೌದು, ಸಂಬಂಧ ಕೇಳ್ಕೊಂಡ್ ಬಂದ್ಬಿಟ್ರೆ ನಾವು ಹಂಗೆ ಮಗಳನ್ನ ಕೊಟ್ಬಿಡ್ತೀವಲ್ವಾ? ಇವ್ರನ್ನೆಲ್ಲ ಕಟ್ಟಾಕಿ ಚಪ್ಪಲಿ ಹೊಡಿಬೇಕು. ನಮ್ಮಪ್ಪ ಬಗ್ಗೆ ನಿಮಗೆ ಗೊತ್ತಿಲ್ಲ. ಅವ್ನು ನೋಡಿದಾಗ್ಲೇ ಯಾವಾಗಲೂ ನಡ್ಕೋತಾನೆ. ಇಲ್ಲ ಅಂದ್ರೆ ಅವನನ್ನು ಕೊಲ್ಬೇಕು. ಊರ್ಲೆಲ್ಲ ಹೇಳ್ತಿದ್ದಾರೆ ನಿನ್ನ ಆ ತಂಗರಾಜ ಮದುವೆ ಆಗೋದಂತೆ. ನಿಮ್ಮಪ್ಪ ಮುಂಚೆನೆ ಡಿಸೈಡ್ ಮಾಡಿದಾರಂತೆ. ಹೌದು, ಮದ್ವೆ ಆಗ್ತೀನಿ. ಇವಾಗ ನಿಂಗೆ ಗೊತ್ತಾಯ್ತಲ್ಲ, ನೀನೇನ್ ಮಾಡ್ತೀಯಾ? ನಾನ್ ನಿನ್ನ ಇಲ್ಲಿಂದ ಎತ್ತಾಕೊಂಡು ಹೋಗ್ತೀನಿ. ಬರ್ತೀಯ ಅಲ್ಲ? ನಿಜವಾಗ್ಲೂನಾ? ನಿಜವಾಗ್ಲೂನು. ನನ್ ಮದ್ವೆ ಆಗಕ್ ಆಸೆ ಇದೆ ಅಂತ ನಮ್ಮ ಅಕ್ಕನ್ ನೋಡಿ ನೀನ್ ಹೇಳೋ ಅಷ್ಟು ಧೈರ್ಯ ಇದೆಯಾ ನಿನ್ಗೆ? ನಾನ್ ಹೇಳ್ತೀನಿ, ಹೇಳ್ತೀನಿ. ಆದ್ರೆ ಅವ್ರು ಒಪ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ. ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ನಾನ್ ಖಂಡಿತ ಬರೋಲ್ಲ. ಅದು ನೀನೇ ಅಲ್ಲ, ಬೇರೆ ಯಾರಾಗಿದ್ರೂ ಒಪ್ಕೊಳ್ಳಲ್ಲ. ನಿನ್ಗೊಂದ್ ವಿಷಯ ಗೊತ್ತಿಲ್ಲ, ನನ್ಗೆ ನನ್ನ ತಂಗಿಗೆ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲಾನು ನಮ್ಮ ಅಕ್ಕನೇ. ನಮ್ಮ ಅಕ್ಕ ಬೇಡ ಅಂತಿದ್ ಯಾವ ವಿಷಯನೂ ನಾವು ಮಾಡೋದೇ ಇಲ್ಲ. ಚಿಕ್ಕ ವಯಸ್ಸಲ್ಲೇ ಬೈಬಲ್ ಮುಟ್ಟಿ ನಾನು ಆಣೆ ಮಾಡಿದ್ದೀನಿ. ಹಾಗಂದ್ರೆ ಈ ವಿಷಯದಲ್ಲಿ ನಿಮ್ಮಕ್ಕಂಗೆ ಸಂಪೂರ್ಣ ಒಪ್ಪಿಗೆ ಇದೆ? ದೇವ್ರಿ, ನಿಜನಾ? ನಿಜ ಹೇಳ್ಬೇಕು ಅಂದ್ರೆ ಅಕ್ಕನ್ ಮದ್ವೆ ಮೊದ್ಲು ನೋಡೋದೆ ನನ್ನ ಆಸೆನು. ಆದ್ರೆ ನಮ್ ಮದ್ವೆ ಆದ್ಮೇಲೆ ಅವಳ ಮದ್ವೆ ಆಗೋದು ಅಂತ ನನಗ್ ಗೊತ್ತು. ಒಂದ್ ಕೆಲ್ಸ ಮಾಡ್ತೀಯಾ? ನಿಮ್ ಯಜಮಾನ್ರಿಗೆ ನಮ್ಮ ಅಕ್ಕನ ಫಸ್ಟ್ ಮದ್ವೆ ಮಾಡ್ಕೊಳಕ್ ಹೇಳು. ಅವಾಗ ನಿಮ್ ಯಜಮಾನ್ರು ಮನೆಗ್ ನಾನ್ ಬರ್ತೀನಿ ಅಲ್ವಾ, ಆಮೇಲೆ ಮದ್ವೆ ಬೇಗ ಆಗತ್ತೆ. ಗಂಡಸರು ಇಲ್ದಿರೋ ಸಮಯದಲ್ಲಿ ನಿನ್ಗೇನೋ ಕೆಲಸ ಇಲ್ಲಿ, ಬಾರೋ ಆಚೆ. ಕಿಸಿಕೆಣ್ಣ ಸಿಟಿಗೆ ಹೋಗ್ಬೇಕಾದ್ರೆ ಹೇಳಿದ್ರು ಮನೇನ ಸ್ವಲ್ಪ ನೋಡ್ಕೊಳ್ಳಿ ಅಂತ. ನೀನೇ ಹೊರಗಡೆ ಬರ್ತೀಯಾ ಇಲ್ಲ ನಾವೇ ಒಳಗಡೆ ಬರೋದಾ? ಬೇಡ, ಹೇಳುದ್ ಕೇಳಿ. ಏನೋ ಗಂಡಸರು ಇಲ್ದಿರೋ ಮನೆಗ್ ಬಂದು ಏನೋ ಮಾಡ್ತಿದ್ಯಾ ನೀನು? ಚಿಕ್ಕ ಹುಡುಗ ಅಲ್ಲ, ಬಿಟ್ಬಿಡು. ಗಂಡಸರು ಇಲ್ದಿರೋ ಮನೇಲಿ ನಿಮ್ಗೇನ್ ಕೆಲಸ? ಅದನ್ನ ಕೇಳೋದಕ್ ನೀನ್ ಯಾರೋ? ಅಯ್ಯೋ ಬೇಡ, ಅವ್ರನ್ನ ಬಿಟ್ಬಿಡಿ.
ಇವರಮ್ಮ ಇವನ್ನ ಜೋಪಾನಾಗಿ ನೋಡ್ಕೊಳಕ್ಕೆ ಹೇಳಿದ್ರು. ಇವನಿಗೆ ಯಾವುದೇ ತೊಂದರೆ ಆಗ್ದಂಗೆ ಊರಿಗೆ ವಾಪಸ್ ಕರ್ಕೊಂಡು ಬರ್ತೀನಿ ಅಂತ ನಾನು ಇವರಮ್ಮನಿಗೆ ಮಾತು ಕೊಟ್ಟಿದ್ದೀನಿ. ಕೊಟ್ಟ ಮಾತಿಗೆ ತಪ್ಪದೆ ಅನ್ಕೋ, ಅದಾದ್ಮೇಲೆ ಗಂಡಸು ಅಂತ ಮೀಸೆ ಇಟ್ಕೊಂಡು ನನ್ನಿಂದ ನಡೆಯೋಕ್ಕಾಗೋದಿಲ್ವ? ಇನ್ಮೇಲೆ ನಾನು ನಿನ್ನ ಈ ಊರಲ್ಲಿ ನೋಡಿದ ಜಾಗದಲ್ಲೇ ಹೂತಾಕ್ಬಿಡ್ತೀನಿ. ಈ ಸಖಿ ಮಗಳನ್ನ ಇಲ್ಲಿಂದ ಕರ್ಕೊಂಡು ಹೋಗಬೇಕು ಅಂತಿದ್ರೆ ಅದು ನನಗೆ ಗೊತ್ತಿಲ್ದಂಗೆ ಮಾಡಿಬಿಡು. ನನ್ನ ಕಣ್ಮುಂದೆ ಬಂದ್ರಿ ಅಂದರೆ ಇಬ್ರನ್ನೂ ಕೊಂಡ್ಬಿಡ್ತೀನಿ. ನಾಳೆ ಬೆಳಗ್ಗೆ ಬರೋ ಬೋಟಲ್ಲಿ ಇವ್ರು ಹೋಗ್ಬಿಡ್ತಾರೆ ಫಾದರ್. ಟೌನ್ವರೆಗೂ ನಾನು ಹೋಗ್ತಾ ಇದ್ದೀನಿ, ಯಾರಿಗೂ ಸಂದೇಹ ಬರಬಾರ್ದಲ್ವಾ? ಅದಾದ್ಮೇಲೆ ಇವ್ರು ಊರಿಗೆ ಹೋಗೋ ಬಸ್ಸಲ್ಲಿ ನಾನು ಬಿಟ್ಬಿಟ್ಟು ಬಂದ್ಬಿಡ್ತೀನಿ. ಒಳ್ಳೆ ವಿಷಯ ಅಮ್ಮ. ಹೇಗೋ ಸುನೀತಾಗ ಒಳ್ಳೆ ಜೀವನ ಸಿಕ್ತಲ್ಲ, ಅವಳ ಕೆಳಗಡೆ ಇನ್ನೂ ಒಬ್ಳಿದಾಳಲ್ವಾ? ಜಿನ್ಸಿ ಬಗ್ಗೆ ಅಲ್ಫೋನ್ಸಾ ಸಿಸ್ಟರ್ ಹತ್ರ ಹೇಳಿದ್ದೀನಿ ಫಾದರ್. ಅಲ್ಲಿ ಒಂದು ಕಾನ್ವೆಂಟ್ ಇದೆ, ಅವ್ರು ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ಫಾದರ್. ಆಮೇಲೆ ನೀನು ಮಾಡ್ತಾ ಇದೀಯಾ? ಅದು ನನಗೆ ಗೊತ್ತಿಲ್ಲ ಫಾದರ್. ಅವ್ರು ನಿಮಗೆ ಸಿಕ್ಕಿದಾಗ ಅವ್ರನ್ನೇನು ಮಾತು ಕೇಳ್ತೀನಿ. ಇದಕ್ಕೆ ಮೇಲೆ ಲೇಟ್ ಮಾಡಬೇಡ ಅಂತ ನಾನು ಅವನ ಹತ್ರ ಹೇಳ್ತೀನಿ. ಸರಿ, ಇಲ್ಲಿ ತುಂಬ ಹೊತ್ತು ನಿಂತ್ಕೊಳ್ಳೋದು ಬೇಡ, ಯಾವಾಗಲೂ ಅನುಮಾನ ಬಂದುಬಿಡುತ್ತೆ. ನೀವು ಹೊರಡ್ರಿ. ನೀವು ಚೆನ್ನಾಗಿರ್ತೀಯಮ್ಮ, ದೇವ್ರು ನೆನೆಸ್ಕೊಳ್ಳಿ, ನೀವು ಚೆನ್ನಾಗಿರ್ತೀರ. ಹೋಗ್ಬಿಟ್ಟು ಬನ್ನಿ. ಇವನ ಹತ್ರ ನಾನು ಸ್ವಲ್ಪ ಕಾಸು ಕೊಟ್ಟಿರ್ತೀನಿ. ನಿಮ್ಗೇನಾದರೂ ಬೇಕು ಅಂದರೆ ಜಿನ್ಸಿಗೂ ನೀವೊಂದು ಲೆಟ್ರ್ ಬರೆದ್ಬಿಡಿ. ಆಮೇಲೆ ವರ್ಷಕ್ಕೊಂದಿನ ಅಮ್ಮನ ನೆನೆಸ್ಕೊಂಡು ನಾವೆಲ್ಲೇ ಇದ್ರೂ ಸರಿ, ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಬೇಕು. ಯಾಕೆ ಇವಾಗ ಅಳ್ತಾ ಇದೆಯಾ? ನೀನು ಎಲ್ಲೇ ಇದ್ರೂ ಸಂತೋಷವಾಗಿರ್ಬೇಕು. ಸರಿ, ನಾನು ಹೊರಡ್ತೀನಿ, ಬೆಳಗ್ಗೆ ನೋಡೋಣ. ಏಯ್, ಎಡಿಸನ್ ಬಂದ ಇಲ್ಲಿ? ಇಲ್ಲಲ್ಲ, ಸಾಯಂಕಾಲ ಬಂದು ಸ್ವಲ್ಪ ಸಾಮಾನೆಲ್ಲ ತಗೊಂಡು ಹೋದ. ಮನೆಗೆ ಹೋಗಿರ್ಬೇಕು ಅನ್ಕೊಳ್ತೀನಿ. ಅವನ ಮನೆಯಲ್ಲಿ? ಅಲ್ಲಿ ಗುಡಿಸ್ಲಿದೆಯಲ್ಲ, ಅದ್ರ ಪಕ್ಕದಲ್ಲೇ ಅವನ ಮನೆ. ಅವನು ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳೋವರೆಗೂ ನಾ ಅವನನ್ನು ಬಿಡೋದಿಲ್ಲ. ಒಂದು ಹೇಳೋಣ, ಸುಮ್ಮನೆ ನಾವು ಅವನ ಜೊತೆ ಕಾಂಪ್ರಮೈಸ್ ಆಗಿಬಿಡೋಣ. ಯಾಕಂದರೆ ಅವಸ್ಕೊಂಡೇ ಈ ಊರಿಗೆ ಬಂದಿದ್ದು ನಾವು. ಈಗಾಗಲೇ ನಮ್ಮ ಮೇಲೆ 5 ಕೊಲೆ ಕೇಸ್ ಇದೆ. ಅವನೇನಾದರೂ ಮಾಡ್ದ ಅಂದರೆ ನಮ್ಮ ಕತೆ ಮುಗೀತು. ಅದು ನಾನು ಯೋಚಿಸಲೇ ಇಲ್ಲ.
ಅವನ ಜೊತೆ ಕಾಂಪ್ರಮೈಸ್ ಆಗಿ ಹೋಗ್ಬಿಡೋಣ ಅಂತ ನಾನು ಅನ್ಕೊತಿದ್ದೆ. ಆದರೆ ಈ ಊರವ್ರಿಗೆ ಮಾತ್ರ ಗೊತ್ತಾಗಲೇಬಾರ್ದು ಅಷ್ಟೆ. ಅವ್ರಿಗೇನಾದ್ರೂ ಗೊತ್ತಾಯ್ತು ಅಂದರೆ ನಮಗೆ ಆರಾಮಾಗಿರೋಕ್ಕಾಗೋದಿಲ್ಲ ಅಷ್ಟೆ. ಅದಕ್ಕೆ ಹೇಳ್ತಾ ಇರೋದು. ಸರಿ, ನೀವಿಲ್ಲೇ ಇರಿ. ಸರಿ. ಎಡಿಸನ್, ಎಲ್ಲಮ್ಮ ನಿಮ್ಮಣ್ಣ? ಅಣ್ಣ ಇವಾಗಷ್ಟೇ ಟೌನ್ಗೆ ಹೋದ್ರು. ಯಾರಮ್ಮ ಅದು? ಎಡಿಸನ್ಗೆ ಗೊತ್ತಿರೋರು. ನನ್ನ ಹತ್ರನೇ ಓವರ್ ಆ್ಯಕ್ಟಿಂಗ್ ಮಾಡಬೇಡ, ಹಾಗೆ ಸಾಯಿಸ್ಬಿಡ್ತೀನಿ. ಅಮ್ಮ 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 ಏನಾಯ್ತು? ಏನಾಯ್ತು ನಿಮ್ಗೆ? ಅಮ್ಮ 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 ಏನಾಯ್ತಮ್ಮ? ಏನಾಯ್ತಮ್ಮ? ಇವ್ರನ್ನ ಮೀಟ್ ಮಾಡೋದಕ್ಕೆ ನಾನು ಇಲ್ಲಿಗೆ ಬಂದೆ. ಇವ್ರಿಗೋಸ್ಕರನೇ ನಾನು ಇಷ್ಟು ದಿವಸ ಕಾಯ್ತಾ ಇದ್ದೆ. ನಾನು ನಿಮ್ಮನ್ನು ನೋಡಿದ ತಕ್ಷಣ ಗೊತ್ತಾಗೋಯ್ತು. ಅದು ಇಲ್ಲದೆ ನಿಮ್ಗೋಸ್ಕರ ತಾನೇ ಕಾಯ್ತಾ ಇದ್ದೆ. ಯಾಕೆ ಬಾಟ್ ಹೊಡೆದು ಕೈ ಹಿಡ್ಕೊಂಡಿದ್ದಾನೆ? ಸರಿ, ಯಾರನ್ನು ಚುಚ್ಚೋದಕ್ಕೆ? ಇಲ್ಲ, ನೀವು ದಿಢೀರಂತ ಒಳಗಡೆ ಬಂದ್ರಲ್ಲ, ರಿಸಿಕೆ ಅಣ್ಣನಿಗೆ ತುಂಬ ಶತ್ರುಗಳಿದ್ದಾರೆ, ಅದಕ್ಕಂತಾನೆ ಇದು. ಏನಾಯ್ತಣ್ಣ? ಯಾರು ಇಲ್ದಿರೋ ಜಾಗಕ್ಕೆ ಬಂದು ಏನ್ ಮಾಡ್ತಾ ಇದ್ದೀರಾ ನೀವು? ನೀವ್ ಯಾವ್ದಕ್ಕೂ ಭಯ ಪಡಬೇಡಿ. ಅವನ್ನ ಎತ್ತೋದಿಕ್ಕೆ ನಾನು ಹುಡುಗರನ್ನ ರೆಡಿ ಮಾಡಿದ್ದೀನಿ. ಇನ್ನೇನ್ ಬಂದ್ಬಿಡ್ತಾರ ಅವರು. ತಂಗರಾಜು, ನಾಳೆ ಬೆಳಿಗ್ಗೆ ಆಗೋಷ್ಟೊತ್ತಿಗೆ ಅವನು ನನ್ನನ್ನು ಸಾಯಿಸ್ಬಿಡ್ತಾನೆ.
ಪೊಲೀಸ್ ಎಲ್ಲ ಬಂದ್ಬಿಟ್ಟಿದೆಯಲ್ಲ. ಆ ಮುರುಘ ಹುಡುಗ ಇದ್ದಾನಲ್ಲ, ಅವ್ನ ಯಾರೋ ಕೊಂದು ಬಿಟ್ಟಿದಾರಂತೆ. ಏನೋ ಕೊಂದ್ಬಿಟ್ಟಿದಾರ? ಹೌದು. ಅವ್ನು ಒಬ್ನೇನೆ ಇದ್ನಾ? ಏನಾಯ್ತಮ್ಮ? ಏನಾಯ್ತು? ಒಂದು ನಿಮಿಷ. ಎದಳಿ ಎದಳಿ ಇಲ್ಲೋಡು. ಸಮನ್ವಿ ಎದಳು. ಸಮನ್ವಿ ಕಾಣ್ಬಿಟ್ಟು ನೋಡೆ. ನಮ್ಮ 3 ಜನರ ಮುಂದೆನೇ ನಮ್ಮಪ್ಪ ನಮ್ಮಮ್ಮನ ಸಾಯಿಸ್ಬಿಟ್ರು. ಭಯ ಪಟ್ಕೊಂಡು ನಾವು ನಮ್ಮಮ್ಮನ ಪಕ್ಕದಲ್ಲೇ ತಪ್ಕೊಂಡು ಮಲ್ಕೊಂಡ್ಬಿಟ್ವಿ ಅವತ್ತು. ಅವಾಗ ನಾವು 3 ಜನನೂ ಚಿಕ್ಕ ಮಕ್ಕಳು. ಅವತ್ತಿಂದ ಇವತ್ತಿನವರೆಗೂ ನಮ್ಗೆ ಯಾರೂ ಇಲ್ಲ, ಬಂಧು ಬಳಗ ಯಾರೂ ಇಲ್ಲ. ಈ ಥರ ಅನಾಥರಿರೋ ಮನೆಗೆ ನೀನು ಅವತ್ತೊಂದಿನ ಬಂದೆ. ಆ ದೇವರು ನಮಗೋಸ್ಕರ ಕಳಿಸಿರೋ ಮೇಘದೂತನ ಥರ ನಾನು ನಿಮ್ಮನ್ನು ನಂಬಿದೆ, ನನ್ನನ್ನೇ ನಿಮಗೆ ಅರ್ಪಿಸ್ದೆ. ಜೀವನೇ ಪಣ ಇಟ್ಟು ಜೀವನ ಮಾಡ್ತಿರೋ ಹೆಣ್ಮಕ್ಳಿಗೆ ನಿಮ್ಗೇನು ಮೋಸ ಮಾಡಿದ್ರು? ಒಂದು ಗಂಡು ಮಕ್ಳ ಥರ ಇಲ್ಲ ಹೆಣ್ಮಕ್ಳ ಥರ ನಾವು ಜೀವನ ಮಾಡ್ತಾ ಇದ್ವಿ. ಇನ್ಮೇಲೆ ನೀವು ಯಾವತ್ತೂ ನನ್ನ ನೋಡಬಾರ್ದು, ನಾವು ಯಾವತ್ತೂ ಭೇಟಿ ಕೂಡ ಆಗಬಾರ್ದು. ಏಯ್, ಸದ್ದು ಮಾಡಿದ್ರೆ ಕೊಂದಾಕ್ಬಿಡ್ತೀನಿ. ನನ್ನ ಬಗ್ಗೆ ಗೊತ್ತಲ್ವಾ ನಿಮಗೆ? ನನ್ನನ್ನು ಕೊಂದ್ಬಿಟ್ಟು ಆಚೆ ಕಡೆಯಿಂದ ಬಂದವ್ರ ಜೊತೆ ಎಂಜಾಯ್ ಮಾಡಬೇಕು ಅಂತಿದ್ದೀರಾ? ನಿಮಗೊಂದು ವಿಷಯ ಗೊತ್ತೇನ್ರೆ? ನಿನ್ನೆ ಆ ಗೋಡೌನ್ನಲ್ಲಿ ಆ ಮುರುಗನ್ನ ಕೊಂದೋನೆ ನಾನು. ಮುಂದಿಂದು ಅವನು, ಅದೇ ನಿನ್ನೆ ಇಟ್ಕೊಂಡಿದ್ದಾನಲ್ಲ ಅವನೇ. ಇರೋ ಹಣ ಚಿನ್ನ ತೆಗಿಯೇ.
ಇಸಕಿ 20 ವರ್ಷದ ಹಿಂದೆ ಒಂದು ರಾತ್ರಿ ನಿನ್ನ ಕೈಯಿಂದ ಸತ್ತಿರೋ ನಮ್ಮ ಅಪ್ಪ ಅವರ ಆತ್ಮ ಈಗ ನಿನ್ನ ಇಲ್ಲ ಕರ್ಕೊಂಡು ಬಂದಿದೆ. ನಾನು ನೀನು ಮಾತ್ರ ಇರೋ ಈ ಜಗತ್ನಲ್ಲಿ ನೀನು ಒಂಟಿಯಾಗಿ ಇನ್ಮೇಲೆ ನೀನು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಓಡೋಗೋಣ ಅನ್ಕೊಂಡ್ಯಲ್ಲ, ಇನ್ಮೇಲೆ ನೀನು ಹೋಗೋದಕ್ಕೆ ಒಂದೇ ಜಾಗ ಇರೋದು.